ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯಸಾರ ಪರಮಾಣುಗಳ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆಗೊಂಡಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಮೂಡಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಅಧ್ಯಯನ ಸ್ವಾಧ್ಯಾಯ ನಡೆದಿದೆ. ಪುಣ್ಯಪಾಪ ಅಧಿಕಾರದ 8ನೇ ಮಂಗಲಮಯ ಕಲಶವಿದೆ. ವೃತ್ತಂ ಕರ್ಮ ಸ್ವಭಾವೇನ ಜ್ಞಾನಸ್ಯ ವಹನಂ ನಹಿ ದ್ರವ್ಯಾಂತರ ಸ್ವಭಾವತ್ವಾನ್ ಮೋಕ್ಷ ಹೇತುರ್ನ ಕರ್ಮತಃ. ದ್ರವ್ಯಾಂತರ ಸ್ವಭಾವ ಏನಿದೆ ಅದು ಎಂದೂ ಮೋಕ್ಷದ ಹೇತು ಆಗುವ ಸಾಧ್ಯತೆ ಇಲ್ಲ. ದ್ರವ್ಯಾಂತರ ಸ್ವಭಾವ ರೂಪ ಲಕ್ಷಣ ಕರ್ಮದ್ದ ಇದೆ. ಏಕ ದ್ರವ್ಯ ಸ್ವಭಾವ ರೂಪ ಲಕ್ಷಣ ಜಡದ ಜಡ ರೂಪ ಇದೆ, ಚೇತನದ ಚೇತನ ರೂಪ ಇದೆ. ಜಡದೊಳಗೆ ಉಳಿತು, ಚೇತನ ಚೇತನದೊಳಗೆ ಉಳಿತು ಅಂತಂದ್ರೆ ನಿಜವಾಗಿ ಆ ಜಡಕ್ಕೂ ಈ ಚೇತನದ ನಿಮಿತ್ತದಿಂದ ಕರ್ಮರೂಪ ಆಗುವ ಪ್ರಮೇಯ ಇಲ್ಲ. ಈ ಚೇತನಕ್ಕೂ ಆ ಜಡದ ನಿಮಿತ್ತದಿಂದ ಭಾವಕರ್ಮ ಅರ್ಥಾತ್ ವಿಕಾರಿ ಪರಿಣಾಮ ರೂಪ ಆಗುವಂಥ ಪ್ರಸಂಗ ಉದ್ಭವಿಸುವುದಿಲ್ಲ. ನಿಜವಾಗಿ ನೋಡಿದರೆ 6 ದ್ರವ್ಯ ತಮ್ಮಲ್ಲೇ ತಾವು ಪರಿಪೂರ್ಣ ಇದ್ದಾವೆ. ತಮ್ಮ ಸ್ವಯಂ ಸಾಮರ್ಥ್ಯದಿಂದ ನಿರಂತರ ಪರಿಣಮನಶೀಲ ಇದ್ದಾವೆ. ಯಾವುವು ದ್ರವ್ಯ ಇನ್ನೊಂದರ ಆಶ್ರಯದಿಂದ ಅಸ್ತಿತ್ವ ರೂಪ ಇಲ್ಲ. ಯಾವುವು ದ್ರವ್ಯದ ಪರಿಣಮನಕ್ಕ ಇನ್ನೊಂದರದ ಯಾವುದರದ್ದು ಸಹಾಯದ ಅವಶ್ಯಕತೆ ಇಲ್ಲ. ದೇಹದಲ್ಲಿರುವಂಥ ಅಸಂಖ್ಯ ಅನಂತ ಪರಮಾಣು ಒಂದು ಇನ್ನೊಂದರಿಂದ ಸದೈವ ನಿರಪೇಕ್ಷೆ. ದೇಹದಲ್ಲಿ ಪರಮಾಣು ಎಷ್ಟಿದ್ದಾವೆ? ಅನಂತ ಇದ್ದಾವೆ. देह में परमाणु कितना है? अनंत. प्रत्येक परमाणु एक दूसरे से परम निरपेक्ष रूप से स्थित है, परम निरपेक्ष स्वतंत्र रूप से परिणमित है. इस प्रकार संयोग रूप स्कंध रूप होते हुए भी प्रत्येक परमाणु परम स्वतंत्र रूप से विद्यमान भी है, परिणमनशील भी है. ऐसा वस्तु स्वरूप है. इस बीच जीव का जो चैतन्य स्वरूप है अखंड अभेद अनंत गुणात्मक जो चैतन्य स्वरूप है, वो चैतन्य स्वरूप में किसी भी परमाणु का प्रवेश कभी भी अनंत काल में हुआ नहीं, भावी अनंत काल में नहीं हो सकता. वस्तु स्वरूप ऐसे होते हुए भी इस जीव ने कर्म से मुझे दुख है, पुण्योदय से मुझे सुख होगा, पुण्योदय के निमित्त से जो संयोग मिलते हैं उस संयोग में मुझे अनुकूल होगा, इस प्रकार का जो मिथ्या मान्यता पाले रखे है और उसी मिथ्या मान्यता के बल पर सुखी होना चाहते हैं. ಈ ಪ್ರಕಾರದ ಚಾಹದಿಂದ ಅವನಿಗೆ ದುಃಖ ಇದೆ ವಿನಃ ಅನ್ಯ ಕರ್ಮದಿಂದ, ಪುದ್ಗಲಮಯ ದೇಹದಿಂದ, ಪರಚೇತನದಿಂದ ಯಾವುವು ಪ್ರಕಾರದ ದುಃಖ ಇದುವರೆಗೆ ಆಗಿಲ್ಲ, ಭವಿಷ್ಯದೊಳಗೆ ಆಗುವ ಸಾಧ್ಯತೆ ಇಲ್ಲ. ವಸ್ತು ವ್ಯವಸ್ಥೆನೇ ಆಗಿಲ್ಲ. ನಾವು ಬೇಕಾದಷ್ಟು ಅದನ್ನು ವಿಪರೀತವಾಗಿ ಮನ್ನಿಸಿದರನು ವಸ್ತು ತ್ರಿಕಾಲದಲ್ಲೂ ತನ್ನ ಸ್ವಭಾವವನ್ನು ಬಿಟ್ಟು ವಿಪರೀತವಾಗಿ ಪರಿಣಮನ ಮಾಡುವುದೇ ಇಲ್ಲ. ಇಲ್ಲಿ ಅದ್ಭುತವಾದಂಥ ಮಾತು ಹೇಳಿದರು. ಶುದ್ಧ ವಸ್ತು ಮಾತ್ರ ಅದರದ ನಿಷ್ಪತ್ತಿ ಮತ್ತು ಅದರ ಅನುಸಾರ ಪರಿಣಮನ
ಇಷ್ಟು ಮೋಕ್ಷ ಮಾರ್ಗ ಇದೆ. ಇದನ್ನು ಹೊರತುಪಡಿಸಿ ಏನೇನು ಇದೆಯೋ ಅದೆಲ್ಲವೂ ಬಂಧದ ಮಾರ್ಗ ಇದೆ. ನಾವು ಬೇಕಾದಷ್ಟು ಮಂದಿರಗಳ ನಿರ್ಮಾಣ ಮಾಡಲಿ, ಬೇಕಾದಷ್ಟು ಗ್ರಂಥಗಳನ್ನು ಪ್ರಕಾಶಿತ ಮಾಡಲಿ, ಬೇಕಾದಷ್ಟು ಶಿಬಿರಗಳ ಆಯೋಜನೆ ಮಾಡಲಿ, ಕ್ಲಾಸ್ ಇರಲಿ, ಗೋಷ್ಠಿ ಇರಲಿ, ಏನೇ ಇರಲಿ, ಆದರೆ ನಮಗ ಪ್ರತಿಯೊಂದು ವಸ್ತುವಿನ ಪರಮ ಸ್ವತಂತ್ರತೆಯ ಜ್ಞಾನಪೂರ್ವಕ ಶುದ್ಧಾತ್ಮ ಸ್ವಭಾವದ ಒಂದು ಚೈತನ್ಯ ಮಾತ್ರದ ವಿಶ್ವಾಸ ಯಾವಾಗ ಆಗ್ತಿದೆ, चैतन्य मात्र वस्तु यावाग उभर कर आता है, ಎಲ್ಲಿಂದ ಮೇಲೆದ್ದು ಬರುವ ಮಾತಿಗೆ ಏನೂ ಇಲ್ಲ. ತಿರೋಭೂತ ಆದದ್ದಿದೆ ದೃಷ್ಟಿಯೊಳಗೆಂದು, ಅದು ಆವಿರ್ಭೂತ ಆಗಬೇಕಾಗಿದೆ. ವಸ್ತು ಹೇಗಿದೆಯೋ ಹಾಗೆ ಆವಿರ್ಭೂತ ಆಗಿ, ಹೇಗಿದೆಯೋ ಹಾಗೆ ಪರಿಣಮನದ ಇವನಿಗೆ ಜ್ಞಾನ ಆಯಿತು. ಆ ಪರಿಣಮನದೊಳಗನ ಇವನ ಜ್ಞಾನ ಒಂದಾಗಿ ಹೋಯಿತು. ಆ ಪರಿಣಮನದ ಯಾವ ನಿರಾಕುಲ ಶಾಂತಿ ಇದೆ, ಆ ಶಾಂತಿಯ ಸಂವೇದನದಿಂದ ಈ ಜೀವ ಬದ್ಧಾವಸ್ಥೆಯಲ್ಲಿ ಕೂಡ ಮುಕ್ತಾನೆ. ತಿಳಿತು ಅಥವಾ ಇಲ್ಲ? ಬದ್ಧಾವಸ್ಥೆಯಲ್ಲಿ ಬಂಧಿತನ ದೇಹ ಇದೆ, ಕರ್ಮ ಇದ್ದಾವೆ, ಗತಿಯೊಳಗಿದ್ದಾನೆ, ಸಂಸಾರದೊಳಗಿದ್ದಾನೆ, ಆದರನು ಕೂಡ ಮುಕ್ತ ಇದ್ದಾನೆ. ಯಾವಾಗ 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 ಅಲ್ರಿ, ಯಾವಾಗಲೂ ವಸ್ತುರೂಪದಿಂದ. ಇಲ್ಲಿ ಯಾವಾಗ ಇವನ ಜ್ಞಾನಕ್ಕ, ಅರ್ಥಾತ್ ನನ್ನ ಜ್ಞಾನಕ್ಕ ಒಂದು ಚೈತನ್ಯ ವಸ್ತು ಮಾತ್ರ ನನ್ನ ಸ್ವರೂಪ ಆವಿರ್ಭೂತ ಆಗ್ತಿದೆಯೋ, ಜ್ಞಾನದೊಳಗೆ ತಿಳಿದು ಬರ್ತಿದೆಯೋ, ನಿಷ್ಪನ್ನ ಆಗೋದು, ಮೇಲೆದ್ದು ಬರೋದು. ನೋಡ್ರಿ, ನದಿಯೊಳಗ ಒಂದು ಬಟ್ಟೆಯನ್ನು ಮುಳುಗಿಸಿದರೆ ಅದು ಅಲೆಯ ಜೊತೆಗೆ ತೇಲಾಡ್ತಾ ಮೇಲೆದ್ದು ದಡಕ್ಕೆ ಬರ್ತಿದೆಯೋ ಅಥವಾ ಇಲ್ಲ, ದಡಕ್ಕೆ ಬರಲಿ ಅಥವಾ ತೇಲಿ ಹೋಗ್ತಾ ಇರ್ತೀವಿ, ಮೇಲೆ ಬರ್ತಿದೆಯಲ್ಲ, ಪ್ಲಾಸ್ಟಿಕ್ ಮೇಲೆ ಬರ್ತಿದೆಯೋ ಅಥವಾ ಇಲ್ಲ. ಅದೇ ಪ್ರಕಾರ ಈ ಜೀವನಿಗೆ ಶಾಸ್ತ್ರಾಭ್ಯಾಸದ ಬಲದಿಂದ ಜೀವ ಅಜೀವ ತತ್ವಗಳದ್ದ ಜ್ಞಾನಪೂರ್ವಕ ಯಾವಾಗ ಅವುಗಳ ಪೃಥಕತೆ ಸ್ವತಂತ್ರತೆಯ ನಿರ್ಣಯ ಆಗ್ತಿದೆಯೋ, ಆವಾಗ ತನ್ನ ಜೀವ ಸ್ವಭಾವ ಚೈತನ್ಯ ಸ್ವಭಾವ ಆ ಪ್ರವಾಹ ಏನಿದೆಯಲ್ಲ, ವಿಭಾವದ ಪ್ರವಾಹ, ಅಜೀವದ ಪ್ರವಾಹದ ಜೊತೆಗೆ ವಿಭಾವದ ಪ್ರವಾಹ ಏನು ಒಂದಾಗ್ತಾ ಇದೆಯಲ್ಲ, ಆ ಧನ ನಂದ, ಈ ಆಸ್ತಿ ನಂದ, ಈ ಶರೀರ ನಂದ, ನಾನೀಗ ಸ್ವಲ್ಪ ನಿರೋಗಿಯಾಗಿದೆ, ನಾನೀಗ ಸ್ವಲ್ಪ ರೋಗಿಯಾಗಿದೆ, ಈ ಪ್ರಕಾರದ ಒಂದು ನಾನಾ ಪ್ರಕಾರದ ವಿಭಾವದ ಒಂದು ಪ್ರವಾಹ ಇತ್ತಲ್ಲ, ಅದರೊಳಗ ಕೊಚ್ಚಿಕೊಂಡು ಹೋಗ್ತಾ ಇತ್ತು ಚೈತನ್ಯ ಸ್ವಭಾವ. ತಿರೋಭೂತ ಆಗಿತ್ರಿ, ಬರೇ ತಿರೋಭೂತ ಅಲ್ಲ, ಅದು ಎಲ್ಲಿಂದ ಹರ್ಕೊಂಡು ಬರ್ತಾ ಇದೆ ಅನಾದಿಯಿಂದರೆ, ಪ್ರವಾಹಿ ಪ್ರವಾಹಿ ಪ್ರವಾಹಿ. ಆದರೆ ಅದರ ಅಸ್ತಿತ್ವನೇ ಇಲ್ಲ, ಚೈತನ್ಯಕ ಅಸ್ತಿತ್ವನೇ ವಿಭಾವದೊಳಗ ಅಜೀವದ ಆಕರ್ಷಣೆಯೊಳಗ ಅದರದ ತಿರೋಭೂತ ಅಭಾವಭೂತ ಆಗಿ. ಅಭಾವವತ್ ಅಂದ್ರೆ ಅಭಾವವತ್ ಆಗಿದ್ರೆ, ಯಾವಾಗ ಇಂಥ ಒಂದು ಅದ್ಭುತ ಅಲೌಕಿಕ ಅಪೂರ್ವ मनुष्य भव अनेक बारी सिक्किदवरे। हमारे यहाँ चर्चा में बहुत बार आया है। पद्मनंदी आचार्य देव पद्मनंदी पंचविंशति ग्रंथ में प्रथम धर्मोपदेशामृत विभाग में कहा है, असंख्य कल्प काल व्यतीत होने पर
मनुष्य भव मिलता है, मिले तो मिले, नहीं मिलो तो नहीं. ಅಸಂಖ್ಯ ಕಲ್ಪಕಾಲಗಳು ಕಳೆದು ಹೋದ ನಂತರ ರೇಖಾತಾಯಿ ಕಲ್ಪಕಾಲ ಯಾವುದಕ್ಕಂತಾರೆ? 20 ಕೋಟಿ ಸಾಗರಕ್ಕೊಂದು ಕಲ್ಪಕಾಲ ಅಂತಾರೆ. 48 ತೀರ್ಥಂಕರರ ಕಾಲಖಂಡಕ್ಕೊಂದು ಕಲ್ಪಕಾಲ ಅಂತಾರೆ. ಒಂದು ಉತ್ಸರ್ಪಿಣಿ, ಒಂದು ಅವಸರ್ಪಿಣಿ. ಸಾಮಾನ್ಯ ಇಲ್ಲ, ದಿನನಿತ್ಯವೂ ಲಕ್ಷದೊಳಗೆ ಬರಬೇಕು. ದಿನನಿತ್ಯವೂ ಈ ವಿಚಾರ, ನಾನು ಯಾರ, ನನ್ನ ಸ್ವರೂಪ ಏನು, ನಾನು ಎಂದಿನಿಂದ ಇದ್ದೇನೆ, ಏನು ಮಾಡ್ತಾ ಇದ್ದೇನೆ, कब से हूँ, क्या कर रहा हूँ. हर रोज इसका विचार नहीं आया तो बुद्धि अयोग्य स्थान पर प्रवृत्त हो जाता है. पद्मनंदी आचार्य का बात चल रहा था, मुझे बहुत अच्छा लगता है, कभी भी विसरते नहीं. असंख्य कल्पकाल गौरण्यवर, असंख्य कल्पकाल व्यतीत होने के बाद मिला हुआ मनुष्य भव 4 कारण से निरर्थक हो जाता है. 4 कारण. कौन सा 4 कारण? 4 कारण कौन सा? हीन कुल में जन्म. पहला कारण हीन कुल में जन्म, कुदेवों का आराधना करना. कुदेवों का आराधन जैन कुल में भी होता है ना, होता है, हो रहा है. कुगुरुओं का उपासना. कुगुरु कौन? कुगुरु कौन? रत्नखंड श्रावकाचार में भावना अधिकार पंडित सदा सुखदास जी बताते हैं. इन ಹೇಳ್ತಾರೆ, पंच महाव्रत का पालन करते हैं, वनखंड में वास करते हैं, सरस निरस भोजन में समभाव रखते हैं, हित मित मधुर भाषण बोलते हैं, और भी कितनी बात बताया है. अंत में एक वाक्य कहा, परंतु आत्मानुभूति से रहित है वे सब को गुरु है. ಭಾಳ ಮಜಾ ಇದೆ ರೀ. ನಮ್ಮ ಜೀವನ ಏನು ಸಾವಿರಾರು ವರ್ಷದ್ದು ಇಲ್ಲ. ಮತ್ತೆ ಹೋಗ್ತೇವೆ ಕರ್ದಾರ, ಅರೆ ಕರಿತಾರ್ರಿ ಅವ್ರ. ಯಾರನ್ನ ನಾನು ದೂಷಿಸ್ತಾ ಇಲ್ಲ, ಯಾರನ್ನು ದೂಷಿಸ್ತಾ ಇಲ್ಲ. ಅಪ್ಪಾಜಿ ಮೊದಲೇ ಹೇಳಿದಾರ್ರಿ. ಏನು ಹೇಳಿದರು? ನಮ್ಮ ಕಾಲಿಗೆ ಮುಳ್ಳು ಚುಚ್ಚುತ್ತವು ಅಂತಂದ್ರೆ ನಾವು ಪಾದರಕ್ಷೆ ಧಾರಣ ಮಾಡುವುದಿದೆ, ದಾರಿಯಲ್ಲೆಲ್ಲ ಕಾರ್ಪೆಟ್ ಹಾಸುವ ಅವಶ್ಯಕತೆ ಇರುವುದಿಲ್ಲ. ಇದೇನ್ರಿ, ನಾವು ಎಲ್ಲೆಲ್ಲಿ ಹೋಗ್ತೇವೆ ಅಲ್ಲೆಲ್ಲ ಕಾರ್पेट हासोदेनरी. चप्पल घातले की झाले ना, आपल्या पायाला काठी टोचतात म्हणून भय असेल, आपण काय करायचं असते? चप्पल घालायचं असते. कुठं कुठं आम्ही जाऊ तिथं सगळं ಕಾರ್ಪೆಟ್ ಹಾಸೋದಿರುವುದಿಲ್ಲ. ಅದಕ್ಕೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೋ ಅದನ್ನು ನೋಡೋದಿರುವುದಿಲ್ಲ. ಸತ್ಯ ಶಬ್ದ ಕಿವಿ ಮೇಲೆ ಬಿದ್ದರೆ ಘಟನಾ ಏನೇನು ಹೇಳೋದ್ರಿ, ಏನೇನು ಹೇಳೋದು? ಅಸಹ್ಯ ರಾಗಿದೆ ನಮ್ದಂತ ಹೇಳಬೇಕಾಗ್ತಿದೆ. ಕೇಳೋದಿಲ್ಲ, ಇದು ಗೊತ್ತಿದೆ ರೀ. ಕೇಳದೇ ಇದ್ರೆ ನನ್ನ ವಿರೋಧ ಮಾಡ್ತೀರಿ. नहीं सुन रहा वो क्या हमारा विरोध कर रहा है? मेरे मन उस तरफ गए तो मैं अपना विरोध कर रही हूँ. ಏನಿದೆ ರೀ ಗೌರಣ್ಣವ್ರು, ಏನಿದೆ? ಎಷ್ಟಿದೆ? ಸಾವಿರಾರು ವರ್ಷ, ಲಕ್ಷಾಂತರ ವರ್ಷದ ಜೀವನ ಇಲ್ಲ. ಕ್ಷಣ ಮಾತ್ರದೊಳಗ ಅಲ್ಲ, ಒಂದೇ ಒಂದು ಸಮಯದೊಳಗ ಉಸಿರು ನಿಂತು ಹೋಗ್ತಿದ್ದೀರಿ. ಶ್ವಾಸೋಚ್ಛ್ವಾಸ ಮೇ ಜಿನ ಭಜೋ ಸಂಗ ವೃಥಾ ಶ್ವಾಸ ಮತ ಖೋಯ್ ना जाने इस श्वास को फिर आना हो या हो. ಏನಿದೆ? ಕೂಗುರುವಿನ ಉಪಾಸನೆಯೊಳಗ ಕಳೆದು ಹೋಯ್ತದ. असंख्य कल्पकाल व्यतीत. एक कल्पकाल संपले की एक मनुष्य भाव मिळणार असं नाही आहे. असंख्य कल्पकाल मुश्किल से मिला हुआ नर्तन 4 कारणों से निरर्थक हो जाता है. पहला हीन कुल में जन्म, कुदेवादी के भजन, कुदेवादी के आराधना, कुगुरुओं के उपासना, उनका बात सुनना, उनकी सेवा करना. जो लाजगार और भयवश पूजते दृग भ्रष्ट को. कुंदाचार्य देव ಹೇಳಿದ್ರು,
ನಿನಗೆ ಯಾರದ ಭಯ ಇದೆ? ನಿನಗೆ ನಿನ್ನ ಭವ ಪರಂಪರೆಯ ಭಯ ಇಲ್ಲ, ಜನ್ಮ ಮರಣದ ಭಯ ಇಲ್ಲ. ಜನ್ಮ ಮರಣ ಅಂದ್ರೆ ಸಾಮಾನ್ಯ ಇದೇನ್ರಿ? ಸಾಮಾನ್ಯ ಅನಿಸಿದೆ ನಮಗೆ. ಜನ್ಮ ಮರಣ ಅಂದ್ರೆ ಏನಿದೆ? ಲಕ್ಷದೊಳಗೆ ಎಂದಾದರೂ ತೆಗೆದುಕೊಳ್ಳುವ ವಿಚಾರ ಮಾಡಿದೆವು. ಜನ್ಮ ಅಂದ್ರೆ ದೇಹ ಬಿಡೋದ, ಜನ್ಮ ಅಂದ್ರೆ ದೇಹ ಧಾರಣ ಮಾಡೋದ, ಮರಣ ಅಂದ್ರೆ ದೇಹ ಬಿಡೋದ, ಇಷ್ಟೇ ತಿಳಿದೇವ್ರೆ. ಆದ್ರೆ ಅಲ್ಲಿ ಅಸಹ್ಯ ಅಸಹ್ಯ ಸಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಹನೆ ಮಾಡದೇ ಇರುವುದ ಅನಿವಾರ್ಯ ಇದೆ. ಸಹನೆ ಮಾಡುವುದು ಅನಿವಾರ್ಯ ಇದೆ. ಕೋಟಿ ನಾಲಿಗೆಗಳಿಂದಲೂ ಹೇಳಲು ಅಸದಳವು. ಚಡಲದೊಳಗೆ ಹೇಳಿದ್ರು, ಮಾತೆಯ ಗರ್ಭದಿಂದ ಮಗು ಹೊರಗೆ ಬರಬೇಕಾದ್ರೆ ಅಲ್ಲೇನು ವೇದನೆ ಆಗ್ತಿದೆ ಅದನ್ನ ಕೋಟಿ ನಾಲಿಗೆಗಳಿಂದ ಕೂಡ ಹೇಳೋ ಸಾಧ್ಯ ಇಲ್ಲ. ಕೋಟ್ಯಂತರ ಜೀವಹಾಸೆ ಭೀ ಬತಾ ನಹೀ ಸಕ್ತೆ. ಸಾಮಾನ್ಯ ಇಲ್ಲ. ಜನ್ಮ ಅಂದ್ರೆ ನಮಗೆ ಖುಷಿ ಖುಷಿ ಆಗ್ತಿದೆ ರೀ, ಸಂತೋಷ, ಜನ್ಮೋತ್ಸವ, ಬರ್ತ್ಡೇ, ವರ್ಷ 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 ಹ್ಯಾಪಿ. ಏನು ಹ್ಯಾಪಿ ಇದೆ ಅದರಲ್ಲಿ? ಏನಿದೆ ಹೇಳ್ರಿ ನಾವು? ಕೋಟಿ ಜೀವತೆ ಜಾತನ ಕೋಟಿ ಅದನ್ನೇ ಹೇಳ್ತಾರೆ ಕನ್ನಡ ಅನುವಾದ. ಕೋಟಿ ನಾಲಿಗೆಗಳಿಂದಲೂ ಹೇಳಲಸದಳವು. ಹೇಳೋದು ಸಾಧ್ಯ ಇಲ್ಲ. तीन कारण झाले. कुठलं? हीन पूर्वे जन्म, कुदेवों का भजना आराधना, कुगुरुओं का उपासना. चौथा है विषयकशाही की तीव्रता. विषयकशाही की तीव्रता. विचार आता है ना, हमसे तो अच्छे हैं. हाँ हमसे तो अच्छे है. कैसे? वस्त्र छोड़ा है ना. हमें तो ऐसा विचार आता है ना, हमसे तो ठीक है. फिर क्या करें? कैसे ठीक है? किस हिसाब से ठीक है? वो विचार नहीं करते. आप तो परिश्रम करके जीते हो. देखिए शतखंड आगम में बात आते ಭೂದರ ಶತಕದೊಳಗೆ ಅಂದ್ರೆ ಮಾತು ಬರ್ತಿದೆ. अच्छा हाँ. सतसही का सतसही. हाँ सतसही. सतसही का दोहा. हाँ दोहा. इस दोहे में आता है ಶ್ರಮ ಇಲ್ಲದ ಭೋಜನ ಮಾಡೋದ ಅಂತಂದ್ರೆ ಅತ್ಯಂತ ನಿರ್ಲಜ್ಜತಾ ಐತಿ. ಮತ್ತು ನಿಜವಾಗಿ ಯೋಗ್ಯನೇ ಇಲ್ಲ ಅದು. ತೆಗೆದು ನೋಡ್ರಿ, ನನಗದು ಶಬ್ದ ಬರ್ತಾ ಇಲ್ಲ, ಭಾವ ಇಷ್ಟ ಇದೆ. हिंदी बोलिए थोड़ा सा, उनको समझ में आए. श्रम बिना भोजन करना. सुद्धा घरात सुद्धा वाटतंय ना, आपण नाही केले तर खायला बरं वाटत नाही. होय काय? वाटतंय काही नाही. मग आमच्यापेक्षा ते कसे बरे आहेत? कसे बरे आहेत? ऑर्डर सोडतात, ते करा, हे करा, आहार बद्दल प्रवचन देतात. आदिदेव दिले काय? आहार विधीच कोणाला माहिती नव्हते, त्यावेळी दिले त्यांनी. मग त्यांचंच परंपरावाले आहे काय आहे? त्यांचं दोष आम्ही बघत नाही, परंतु धर्मामध्ये दोष आम्हाला मान्य नाही. तसला धर्म आम्हाला ಸ್ವೀಕೃತ नाही. ಅನಂತ ಕಾಲದೊಳಗ ಈ ಅಸಂಖ್ಯ ಕಲ್ಪಕಾಲ ಕಳೆದು ಹೋದ ನಂತರ ದೊರಕುವಂಥ ಮನುಷ್ಯ ಭವ ಈ ಪ್ರಕಾರ ನಿರರ್ಥಕ ಮಾಡೋದಿದೆ ರೀ. ತೋಡರ್ಮಲ್ಜಿ ಏನು ಹೇಳಿದರು? ಯಾವ್ಯಾವ ಜ್ಞಾನಿಗಳು ಏನು ಹೇಳಿದರು? ಯಹ ಮಾನುಷ ಪರ್ಯಾಯ ಸುಕುಲ ಸುನೀವೋ ಜಿನಮಾಣಿ ಇಹ ವಿಧ ಗಯೇ ನ ಮಿಲೆ ಸುಮನಿ ಜೋ ಉದಧಿ समानी. हमारा कन्नड़ में ऐसा है, दೊರಕಿ ಕೊಂಡಿ ಮನುಜ ಜನ್ಮವು ಹಿರಿಯತನದುತ್ತಮದ ಕುಲಮೇನ್ ಪರಮ ಜಿನವಾಣಿಯನು ಕೇಳುವ ಮಧುರ ಸಂದರ್ಭ. ಸರಿದು ಹೋದರೆ ಮರಳಿ ಸಿಗುವುದು ಕಠಿಣವಿರುವುದು. ಶರಧಿಯಲ್ಲಿ ಮುಳುಗಿದವ ರತ್ನದ ತೆರಲಿ ದುರ್ಲಭವು. बस गाते रहना, गाते. शहर डालने के बारे में आपको बताया कि मालूम है, कन्नड़ में आपा जी आर गुरानी करके शहर डाला के ये किया सभी कन्नड़ में ऐसा हुआ है, वो कन्नड़ी मूल है, ऐसा हुआ है. अन्ना जी बताया था इसके अनुवाद अब हिंदी में करना चाहिए. हाँ इतना अच्छा हुआ. कैसे है? एक ही छंद में हुआ है.
सबे भामिनी षटपदी। अच्छा। पहले ढाल, दूसरी ढाल और पांचवा ढाल, 6-6 लाइन का एक एक पद्य हुआ है। और तीसरी, चौथी और छठवीं 12-12 लाइन का एक छंद, एक पद्य हुआ है। उधर 4 लाइन है, इधर 12 हुआ है। कितना स्पष्ट हुआ है भामिनी षटपदी। बहुत अच्छा हुआ। अन्ना जी ने बताया था, इसे देखकर अब हिंदी में करना चाहिए पद्यान। राकेश शास्त्री ने, हाँ, वो अंदर आप गद्य में लिख के दे दीजिए, हम कर लेंगे। ಯಾರು ಬರೆಯವ್ರೆ ಆಗು ಮಾತೈತೇನ್ರಿ ಅದ. ಹಿಂದಿ ಒಳಗಿಂದ ಗುಜರಾತಿ ಒಳಗಿಂದ ಕನ್ನಡಕ್ಕೆ ತರೋದ ಬಹಳ ಸುಲಭ ಇದೆ ರೀ. ಆದ್ರೆ ಕನ್ನಡದೊಳಗಿಂದ ಹಿಂದಿ ಭಾಷೆಗಾಗ್ಲಿ, ಮರಾಠಿ ಭಾಷೆಗಾಗ್ಲಿ, ಅನ್ಯ ಯಾವ ಭಾಷೆಗೆ ದಕ್ಷಿಣದ ಭಾಷೆಗಳ ಕ್ಲಿಷ್ಟ ಅದಾವ್ರಿ. ಅವಕ್ಕೆ ಸ್ವತಂತ್ರ ಅಸ್ತಿತ್ವ ಇದೆ ರೀ. ಅವು ಯಾವುದ್ರದ್ದು ಶಾಖಾ ಅಲ್ಲ. ಮರಾಠಿಗಂತೂ ಮೂಲ ಏನೂ ಅಸ್ತಿತ್ವ ಇಲ್ಲ. ಸಂಸ್ಕೃತವನ್ನ ಕಾಲ್ ಕೈ ಮುರಿದು ತಗೊಂಡಿದ್ದಾರೆ. हाथ पाय तोड़ के मराठी भाषा बनी, सही बात है। संस्कृत का ನಮ್ಮ ಭಾಷಾ ಇಷ್ಟ ಅದ್ಭುತ ಇದೆ, ನಮ್ಮ ಭಾಷಾ ಇಷ್ಟ ಮಧುರ ಇದೆ. ಅದರ ಸಲುವಾಗಿ ಸರ್ವಾರ್ಥ ಸಿದ್ಧಿಯ ಅನುವಾದದಿಂದ ಹಿಡಿದು ಈ ಕನ್ನಡ ಭಾಷೆಯ ಸಲುವಾಗಿ ಅಪ್ಪಾಜಿ ಹೇಳ್ತಿದ್ರೆ, ಅವ್ವ ಅಂತಿದ್ರೆ, ಕನ್ನಡದೊಳಗೆ ಇಷ್ಟೆಲ್ಲ ಮಾಲಿರುವಾಗ ನೀ ಬರೀ ಹಿಂದಿ ಅಂತ ಯಾಕೆ ಮಾಡ್ಕೋತಿ ಅಂತ ನನಗಂತಿದ್ದಾರೆ. ಆದರೆ ಈಗ ನನಗೆ ಅದರದ್ದು ಸ್ವಲ್ಪ ಸ್ವಲ್ಪ ರಸ ಬರ್ತಾ ಇದೆ. ಅಪ್ಪಾಜಿ ಯಾವಾಗೂ ಅಲ್ಲಿಲ್ಲ, ನೀ ಹಿಂದಿ ಓದಬೇಡ, ನೀ ಕನ್ನಡ. ಅವ್ರಿಗೆ ಯಾವ ಪ್ರಕಾರದಿಂದ ಯಾವುದೇ ರೀತಿಯಿಂದ ಮಾರ್ಗದರ್ಶಕರಾಗಿ ಅವರು ನಿಲ್ಲಲೇ ಇಲ್ಲ. ಬರೀ ಆದರ್ಶಾಗಿ ಕಾಣಿಸ್ಕೊಂಡು ಮಾರ್ಗದರ್ಶಕರಾಗಲಿಲ್ಲ. ಮಕ್ಕಳಿಗೆ ಏನು ಹೇಳಲಿಲ್ಲ. ಆದರ್ಶ ಒಳಗನ ಒಳಗೊಂಡಿದ್ದೇನೆ ಅಂದ್ರೆ ಅರ್ಥಾತ್ ಅವ್ರು ತಮ್ಮಲ್ಲೇ ತಾವು ಬೆಳೀತಾ ಹೋದ್ರೆ ವಿನಃ ಇನ್ನೊಬ್ಬರ ಸುಧಾರಣೆ ಮಾಡಬೇಕನ್ನೋ ವಿಚಾರ ಅವರಿಗೆ ಬರಲೇ ಇಲ್ಲ. ಕಡೆ ನಾವು ದಯ ಬರ್ದಿತ್ತು, ಅದು ಮಾಡ್ಬೇಕು. ಏನು ಮಾಡೋದು, ದಯಾವನ್ನು ಇರ್ತಿತ್ತಲ್ಲ, ಯಾವುದ್ರ ಸಲ ದಯ ಅಲ್ಲದ ಬೇರೆ ಏನಾದ್ರು ನೋಡಿದ್ರೆ ದಯಾವನ್ನು ಬರ್ದಿದ್ದು ಮಾಡ್ಬೇಕನ್ನೋ ದಯ ಅಂದ್ರೆ ರಾಗನ್ರಿ. ಅದಕ್ಕೆ ನಿಜವಾಗಿ ದಯ ಅನ್ನೋದಿಲ್ಲ. ದಯ ಯಾವುದಕ್ಕಂತಾರು, ಕರುಣಾ ಯಾವುದಕ್ಕಂತಾರು, ಯಾವುದು ವೀತರಾಗಿ ಸಂತರಲ್ಲಿ ಯಾವ ಪ್ರಕಾರದ ಸಂಬಂಧ ಇಲ್ಲದೆ ಇರುವಂತಹ ಜೀವ ಮಾತ್ರರ ಸಲುವಾಗಿ ಕಲ್ಯಾಣದ ಯಾವ ಅಭಿಲಾಷೆ ಇದೆಯಲ್ಲ, ಅದಕ್ಕೆ ದಯೆ ಅಂತ, ಅದಕ್ಕೆ ಕರುಣೆ ಅಂತ. ದಯೆ ಸಾಗರ, ಕರುಣೆ ಸಾಗರ ಪೂರ್ವ ಭಾವಲಿಂಗಿ ಸಂತರನ್ನ ಇದ್ದಾರೆ. ಉಳಿದವರು ಯಾರ ಹತ್ರನೂ ದಯೆಯಿಲ್ಲ. ಅವು ಮೋಹದ ರೂಪದವರೆಲ್ಲ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಅನುಕೂಲತೆಯನ್ನು ಒದಗಿಸುವ ಬಾಯಾರಿಕೆ ಆದಂಥ ಮನುಷ್ಯನಿಗೆ, ಅತ್ಯಂತ ತೃಷಾತುರ ಮನುಷ್ಯನಿಗೆ ನೀರು ಕುಡಿಸುವ ಭಾವ ಏನಿದೆಯಲ್ಲ, ಅದು ನಿಜವಾಗಿ ಮೋಹದ್ದು ಒಂದು ಜಾತಿ ಇದೆ. ಮೋಹ ಮೂಲತಃ ಏನ, ದೇಹ ಅಂದ್ರೆ ನಾನು ಅನ್ನೋದೇ ಮೋಹ ಇದೆ. ಅದುವೇ ಮಿಥ್ಯಾತ್ವ ಇದೆ, ಅದುವೇ ಸಂಸಾರದ ಬೀಜ ಇದೆ. ಭೂಮಿಕೆಗೆ ಅನುಸಾರವಾಗಿ ಏನೇನು ಭಾವ ಯಾರ್ಯಾರ ಸಲುವಾಗಿ ಬರ್ತಾವೋ ಕೋಟಿ ಮಾಸ್ತರನ್ನು ಅಂದರಲ್ಲ, ಊರಾಗ ಬಂದ ಮೇಲೆ ಏನು ಮಾಡೋದ, ಎಲ್ಲ ತಿಳಿತೈತೆ. ಆದ್ರೆ ಏನು ತಿಳಿದ ಹಾಗೆ ಆಯ್ತ್ರಿ ಹೇಳ್ರಿ? ಎಲ್ಲ ತಿಳಿತೈತೆ, ಆದ್ರೆ ಮಾಡೋದೇನ? ಇದು ಪ್ರಶ್ನೆ ದುರ್ಬಲ ಹೃದಯದ ಜೀವಗಳಲ್ಲಿ ಬರೋದೇ ಬರೋದು. ಯಾರನ್ನ ಕೇಳಿ ಯಾರಾದರೂ ಅವಸ್ಥಾ ಧಾರಣ ಮಾಡಿರ್ತಾರೆ? ಯಾವುದೂ ಅವಸ್ಥಾ. ಆದಿದೇವ ಯುಗದ ಆದಿಯಲ್ಲಿ ಜೈನೇಶ್ವರಿ ದೀಕ್ಷೆ, ನಗ್ನ ದಿಗಂಬರ ದೀಕ್ಷೆ ಧಾರಣ ಮಾಡಿ ನಿಂತರು. ಯಾರಿಗೆ ಹೇಳಲೂ ಇಲ್ಲ. ಅದಕ್ಕಿಂತ ಮುಂಚೆ 18 ಕೋಟಿ ಸಾಗರದವರೆಗೆ ಭೋಗಭೂಮಿ ಇದೆ. 18 ಕೋಟಿ 18 ಕೋಟಿ ಸಾಗರ ಭೋಗಭೂಮಿ. ಮೊಟ್ಟ ಮೊದಲ ನಿರ್ಗ್ರಂಥಾವಸ್ಥೆಯನ್ನು ಧಾರಣ ಮಾಡಿದರು ಆದಿದೇವ ವೃಷಭನಾಥ ದೊರೆ. ಮುನಿ ಜೀವನ ಹೀಗಿರ್ತಿದೆ, ಮೋಕ್ಷ ಮಾರ್ಗ ಹೀಗಿರ್ತಿದೆ, ನಾನು ಮೋಕ್ಷ ಮಾರ್ಗವನ್ನು ಸಾಧಿಸಲಿಕ್ಕೆ ಹೊರಟಿದ್ದೇನು ಅಂತ ಹೇಳಿದರು. ಗೃಹಸ್ಥಾವಸ್ಥೆಯಲ್ಲಿರುವೆಳೆದೊಳಗನು ಯಾರಿಗೆ ಯಾವ ಪ್ರಕಾರದ ಮಾತು ಹೇಳಲಿಲ್ಲ. ಮುನಿ ದೀಕ್ಷಾ ಧಾರಣ ಮಾಡಿದ ನಂತರವೇ ಅವ್ರದ್ದು ಆಜೀವನ ಮೌನ ಇರ್ತಿದೆ. ಪ್ರತಿಯೊಬ್ಬ ತೀರ್ಥಂಕರಿದ್ರೆ
ಉಪದೇಶ ಮಾಡುವುದಿಲ್ಲ. ಹಾಗಾದ್ರೆ ಉಪದೇಶ ನೀವು ಎಲ್ಲಿಂದ ಮಾಡ್ಕತ್ರಿ? ಅವರದೇ ಮಾರ್ಗವನ್ನು ಅನುಸರಣೆ ಮಾಡಿ ಉಪದೇಶ ನೀವು ಯಾಕೆ ಮಾಡ್ತಾ ಇದ್ದೀರಿ? ಕುಂದಾಚಾರ್ಯರಿಗೆ ಕೇಳಿದ್ರ, ಭೂತಬಲಿ ಪುಷ್ಪದಂತ ಧರ್ಸೇನಾಚಾರ್ಯರಿಗೆ ಕೇಳಿದ್ರ, ಭದ್ರಬಾಹುವಿಗೆ ಕೇಳಿದ್ರ ಯಾಕೆ ಮಾಡ್ತಾ ಇದ್ದೀರಿ ಅಂಥೇಳಿ ಕೇಳಿದ್ರ ಉತ್ತರ ಏನಿದ್ದೀರಿ? ನಾವು ಮಾಡ್ತಾ ಇಲ್ಲ ಅನ್ನೋದನ್ನ ಇದ್ದೀರಿ. ಮತ್ತು ವಾಸ್ತವದಲ್ಲಿ ಅವರು ಮಾಡ್ತಾನೆ ಇರ್ತಾರೆ. ಸ್ವಾಭಾವಿಕವಾಗಿ ತೀರ್ಥಂಕರ ನಾಮ ಕರ್ಮದ ಉದಯ ಬರುವುದರಿಂದ ದಿವ್ಯಧ್ವನಿ ರೂಪದಿಂದ ಪರಿಣಮನ ಆಗ್ತಿದೆಯೋ ಅದೇ ಪ್ರಕಾರ ವಿಶಿಷ್ಟ ಯಾವುದೋ ಜಡ ಕರ್ಮದ ಉದಯದ ನಿಮಿತ್ತದಿಂದ ಮುನಿರಾಜರ ಮೂಲಕ ಭಾಷಾವರ್ಗನಾಧಿಕಾರಿ ಆಗ್ತಿದೆ. ಇದನ್ನು ನಂಬದೇ ಇದ್ರ ನಮಗೆ ಜೈನ ದರ್ಶನದೊಳಗಿನ ಒಂದು ಅಕ್ಷರನು ತಿಳಿದು ಬರೋ ಸಾಧ್ಯ. ಮುನಿರಾಜರು ಏನು ಉಪದೇಶ ಮಾಡ್ತಾರೇನ? ಮುನಿರಾಜರ ಆಹಾರ ತಗೊಳ್ತಾರೇನ? ಮುನಿರಾಜರ 28 ಮೂಲಗುಣ ಪರಿಪಾಲನೆ ಮಾಡ್ತಾರೇನ? ಅದರ ಸಲುವಾಗಿ ಹೇಳಿತ್ತು, ಆಗಮ ಏನಿದೆ ಅದ ಅಧ್ಯಾತ್ಮದ ನಿಷೇಧ ಮಾಡುತ್ತಿದೆ. ವಿಜಯಣ್ಣ ಆ ಮಾತಿಂದು ವಿಚಾರ ಮಾಡಿರ್ತಾವ. ಆಗಮ ಏನಿದೆ ಅದು ಅಧ್ಯಾತ್ಮದ ನಿಷೇಧ ಮಾಡ್ತಿದೆ. ಪಂಚಮೂರತ ಪಂಚಮಹಾವ್ರತ 28 ಮೂಲಗುಣ ಅಥವಾ 12 ವ್ರತ, 5 ಅನುವ್ರತ, 3 ಗುಣವ್ರತ, ಶಿಕ್ಷಾವ್ರತ ಅಥವಾ ಅಷ್ಟಮೂಲ ಗುಣ, ಇವೆಲ್ಲ ಏನದವ್ರಿ? ಆತ್ಮಕಲ್ಯಾಣದ ಮಾರ್ಗಕ್ಕೆ ಪ್ರತಿಬಂಧ ಮಾಡ್ತಾವೋ ಅಥವಾ ಇಲ್ರಿ? ಅದನ್ನ ಧರ್ಮ ಅಂತೇಳಿ ತಿಳಿಯೋದು, ಅದು ವ್ಯವಹಾರದಿಂದ ಧರ್ಮ ಅಂತೇಳಿ. ಅರೆ ವ್ಯವಹಾರ ಎಲ್ಲಿದೆ? ನಿಶ್ಚಯ ಇಲ್ಲದ ವ್ಯವಹಾರ ಇರೋದನೇ ಇಲ್ರಿ. ನಿಶ್ಚಯದ ಅಭಾವದೊಳಗೆ ವ್ಯವಹಾರ ಯಾತ್ರದ ವ್ಯಕ್ತಿ ಕೆ ಅಭಾವ ಮೇ ನಾಮ್ ಕಿಸ್ಕಾ, ಛಾಯಾ ಕಿಸ್ಕಾ? ಬ್ರಹ್ಮಾನಂದ ಯಾರ್ದ? ನೀವಿಲ್ಲ, ನೀವು ಹುಟ್ಟೇ ಇಲ್ಲ. ಏನಿದೆ ವಿಚಾರ ಮಾಡ್ರಲ್ಲ. ಜನ್ಮನ ಆಗಿಲ್ಲ ಮತ್ತು ಬ್ರಹ್ಮಾನಂದ ಅಂತ ಹೇಳಿ ಅಸ್ತಿತ್ವ ಎಲ್ಲಿದೆ? ನೆರಳೆಲ್ಲಿದೆ? ನಮಗೆ ವ್ಯವಹಾರ ವ್ಯವಹಾರ ವ್ಯವಹಾರ. ಯಾರ್ದು ವ್ಯವಹಾರ? ಎಂಥ ವ್ಯವಹಾರ? ಆ ವ್ಯವಹಾರದಿಂದ ನಿನಗೇನು? ಭಿನ್ನ ದ್ರವ್ಯಾಂತರ ಸ್ವಭಾವ ಏನಿದೆ, ಅದು ಏನಿದೆ? ಅದು ಕರ್ಮ ಇದೆ. ಅದು ಮೋಕ್ಷ ಮಾರ್ಗ ಆಗಲಿಕ್ಕೆ ಸಾಧ್ಯ. ನಡೀರಿ. बोला निषेध का होई गातात ಸಮಯಸಾರದಾಗ ಹಿಂಗಾತ ಅದು ನೀವು ಕಾರಂಜದಾಗ ಆಗಿತ್ತಲ್ಲ ಶಾಂತಿಕುಮಾರ್ ಹೇಳಿದ್ರು ಸೇಮ್ ಅಂತ ಮಾತಿರು ನೀವು. ವಿಷಯ ಬಂದ ಕಾರಂಜಾದವ್ರಲ್ಲಿ ಬಂದ ಮೇಲೆ ಕಾರಂಜಾದವ್ರದ ವಿಷಯ ಬರುವುದಲ್ಲ. ವಿಚಾರ ಒಂದಿಷ್ಟು ಮಾಡಿ ನೋಡೋದ್ರೆ ಪ್ರತಿಯೊಬ್ಬರು ಬುದ್ಧಿ ಇದೆ, ತೀಕ್ಷ್ಣ ಬುದ್ಧಿ ಇರುವುದರಿಂದನೇ ಈ ಪ್ರಕಾರ ನಿರಂತರ ನಡೆದದ್ದೇ ಇದೆ. ಇಲ್ದಿದ್ರೆ ಒಂದು ಕಲಶ ಏನಿದೆ ಅಲ್ಲಿ ಅರ್ಧ ಪೇಜನೂ ಇರುವುದಿಲ್ಲ. ಮತ್ತು 8 10 15 ದಿವಸ ಅಂತಂದ್ರೆ ಬರ್ಲಿಕ್ಕೇನು ಮೂರ್ಖಂತೂ ಇಲ್ರಿ. ಇದ್ದೀರಿ? ಇಲ್ಲ, ಏನಿಲ್ಲ ಅಂದ್ರೆ ಬುದ್ಧಿಯೊಳಗೆ ಕೆಲಸ ನಡೆದಿದೆ, ಮಹಿಮಾ ಅನ್ನಿಸ್ತಿದೆ ಅಂತ ಹೇಳಿ ಬರ್ತಾ ಇದಿರಲ್ಲ. ಹಾಗಾದ್ರೆ ಒಂದಿಷ್ಟು ದೀರ್ಘವಾಗಿ ತನ್ನಾತ್ಮನ ಕಲ್ಯಾಣದ ಸಲುವಾಗಿ ವಿಚಾರ ಮಾಡುವುದು. ಆಗಮ ಏನಿದೆ, ಅಧ್ಯಾತ್ಮ ಏನಿದೆ, ಆಗಮದ ಅವಶ್ಯಕತೆ ಇದೆಯೋ ಅಥವಾ ಇಲ್ಲ, ಇದ್ರೆ ಯಾವುದರ ಸಲುವಾಗಿ? ಅಧ್ಯಾತ್ಮದ ಸಲುವಾಗಿ ಇದೆ ರೀ. अध्यात्म आगम किस लिए चाहिए? अध्यात्म के लिए। अध्यात्म तो हमारे जीवन में, किसी के जीवन में, किसी के वचन में ध्येय रूप नहीं है. बड़े आगमद प्रतिपादने, आगमद प्रतिपादने, आगमद आगम का सेवन, युक्ति का ಮುಂದರೆ ಪರ ಹಾಗೂ ಅಪರ ಗುರುಗಳ ಉಪದೇಶ, ಮುಂದ ಸ್ವಸಂವೇದನ. 5ನೇ ಗಾಥೆ ಕುಂದಾಚಾರ್ಯ ದೇವರು ಬರೆದರು. ತಮ್ಮೇ ಯತ್ತ ವಿಹತ್ತಂ ದಾಯೇಹಂ ಅಪ್ಪಣೋ ಸವೇನ. ಅದರ ಮೇಲೆ ಟೀಕಾ ಬರೀತಾ ಅಮೃತಚಂದ್ರಾಚಾರ್ಯ, मुझे निज वैभव का जो प्राप्ति हुआ है उसका 4 कारण बता. आगम का सेवन. आगम का सेवन, सेवन माने क्या? ಬಾಳೆಹಣ್ಣಿನ ಸೇವನೆ ಅಂದ್ರೆ ಏನ್ರಿ? ಮಾವಿನ ಹಣ್ಣಿನ ಸೇವನೆ, ಹಣ್ಣಿನ ಸೇವನೆ ಮಾಡ್ತೀರೇನಿಲ್ರಿ? ಹ್ಯಾಗ? ಸಿಪ್ಪೆ ಒಳಗಿನ ಗೊಟ್ಟ ಎಲ್ಲ ಹೊಡೆದು ತಿಂತೀರಿ. ಆ ಪ್ರಕಾರ ಆಗಮದ ಸೇವನೆ ಇದೆ ರೀ.
ಆಗಮದೊಳಗೆ ಏನು ಬಂತು? ಸಪ್ತತತ್ವ, 6 ದ್ರವ್ಯ, 5 ಅಸ್ಥಿಕಾಯ, 9 ಪದಾರ್ಥ. ಹಾಗಾದ್ರೆ ಅದರೊಳಗೆ ಯಾವುದು ಸೇವನೆ ಮಾಡೋದು ಮತ್ತು ಯಾವುದು ಶಿಪ್ಪಿರಿ? 6 ದ್ರವ್ಯದೊಳಗೆ ಜೀವ ಇದೆ, 7 ತತ್ವದೊಳಗೆ ಜೀವ ಇದೆ, 5 ಅಸ್ಥಿಕಾಯದೊಳಗೆ ಜೀವ ಇದೆ, 9 ಪದಾರ್ಥದೊಳಗೆ ಜೀವ ಇದೆ. ಇದು ಆಗಮದ ಸೇವನೆ. ವಿಜಯ ಯುಕ್ತಿಯ ಅವಲಂಬನೆ. ಯುಕ್ತಿಯ ಅವಲಂಬನೆ ಏನು? ಯುಕ್ತಿಯ ಅವಲಂಬನೆ ಯಾವುದು? ಜೀವಾದ ನಂತರ ಜೀವಾಧಿಕಾರ ನಿನ್ನೆ ಬಂದಿರ್ತಲ್ಲ. ಮೋಕ್ಷಶಾಸ್ತ್ರದೊಳಗ 7 ತತ್ವಗಳ ವಿವೇಚನೆ ಇದೆ. ಸಿದ್ಧಾಂತ ಗ್ರಂಥ ಸಪ್ತತತ್ವದ ವಿವೇಚನೆ. 4 ಅಧ್ಯಾಯದೊಳಗೆ ಜೀವತತ್ವದ ವಿವೇಚನೆ ಇದೆ. 5ನೇ ಅಧ್ಯಾಯದೊಳಗೆ ಅಜೀವ ತತ್ವದ ವಿವೇಚನೆ ಇದೆ. ಅಜೀವ ತತ್ವದ ವಿವೇಚನೆ ಯಾತಕ್ಕೆ? ಇದು ಯುಕ್ತಿಯ ಅವಲಂಬನೆ. ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ. ये मैं नहीं हूं, ये पुद्गल है, ये अजीव है, अजीव है, अजीव है. राग क्या है? अजीव है. मोक्ष क्या है? मोक्ष क्या है? पृथक रूप से, पर्याय रूप से देखेंगे तो अजीव है. सुधरते पृथक पर्याय के रूप में देखेंगे तो अजीव है. कैसे माने हम? जीवादि बहित तच्च. कुंद कुंद देव ने इस बात को नहीं बताया, वैसे किसी भी बात नहीं है. गोमटगिरी में हमारे पिताजी बताए थे, संपूर्ण आचार्यों का कथन में कुंद कुंद का वचनों का प्रभाव है. कुंद कुंदोच्छिष्टम विश्वमध्य. इडी विश्व ಏನಿದೆ ಅದು ಕುಂದ ಕುಂದೋಚ್ಛಿಷ್ಟಂ. ಯುಕ್ತಿಯ ಅವಲಂಬನೆ ಏನು? ಅಜೀವದ ವರ್ಣನೆ ಶುರು ಆಯ್ತಲ್ಲ, ಅಲ್ಲಿ ಅಜೀವದ ಮಹಿಮಾ ಹೇಳಿದಾರೆ. ಅಜೀವದ ಮಹಿಮಾ ಹೇಳಿದಾರೇನ್ರಿ? ಇದು ಜೀವಲ್ಲ, ಇದು ಜೀವಲ್ಲ, ಇದು ಜೀವಲ್ಲ, ಇದನ್ನು ತಿಳಿಸುವ ಸಲುವಾಗಿ ಹೇಳಿದಾರೆ. ಮೋಕ್ಷಶಾಸ್ತ್ರದೊಳಗೆ 5ನೇ ಅಧ್ಯಾಯ ಅಜೀವದ ನಿರೂಪಣೆ, ಅಜೀವ ತತ್ವದ. 6, 7 ಆಶ್ರವ ತತ್ವದ್ರಿ. 2 ಅಧ್ಯಾಯದೊಳಗೆ ಆಶ್ರವ. ಯಾಕೆ ಅಂತಂದ್ರೆ ಈ ಜೀವಕ್ಕೆ ಆಶ್ರವದ ಭೇದ ಗೊತ್ತಿಲ್ಲಲ್ಲ. ಇಲ್ಲಿ ಪುಣ್ಯ ಪಾಪ ಅಧಿಕಾರ ಅದೇ ಇದೆ, ಅಥವಾ ಇದರದೇ ಆದ ಸೂತ್ರಾಂತರ ಆದದ್ದಿದೆ. ಇವನಿಗೆ ಪುಣ್ಯ ಬೇಕನ್ನಿಸ್ತಿದೆ, ಪುಣ್ಯ ಒಳ್ಳೆಯದನ್ನಿಸ್ತಿದೆ, ಪುಣ್ಯ ಇರಲಿ ಅನ್ನಿಸ್ತಿದೆ. ಪುಣ್ಯ ಮಾಡುವ ಸಲುವಾಗಿ ಅವನು ಸತ್ತು ಬೀಳ್ತಾನ್ರಿ. ಪುಣ್ಯ ಸಲುವಾಗಿ ದಿನ ಐತೆ ನಡಿ ಮನೆ ಕೆಲಸ. ಈಗ ಶಿಬಿರ ನಡೆದಿತ್ತು ಹೋಗೋನು ಅಂದ್ರೆ ಏನಿದೆ ಅದ? ಪಂಚಕಲ್ಯಾಣ ನಡೆದಿತ್ತು ಹೋಗೋನು. ನೆಂಟರನ್ನ, ಆಪ್ತರನ್ನ, ಇಷ್ಟರನ್ನ ಎಲ್ಲರನ್ನೂ ಕರೆಸ್ತಾನ್ರಿ. ನಮ್ಮೂರ ಪಂಚಕಲ್ಯಾಣ ಐತಿ, ಬರ್ರಿ ನಮ್ಮೂರ ಪಂಚಕಲ್ಯಾಣ. ಅದು ಮತ್ತು ಒತ್ತಾಯ ಮಾಡಿ ಅವಾಗ ಕರೆಸ್ತಾ ತಾರ ಸವಾಲು ಹಿಡಿದಿದ್ದಂದ್ರೆ ಹೌದೇನಿಲ್ಲ? ವಿಚಾರ ಮಾಡ್ರಿ. ಅಂದ್ರೆ ಆಶ್ರವ ರೂಪದಿಂದ ಇವನಿಗೆ ಸ್ವೀಕಾರ ಇಲ್ಲ ಅಂತ ಹೇಳಿ ಆಶ್ರವ ತತ್ವದ ನಿರೂಪಣೆ 2 ಅಧ್ಯಾಯಗಳು ಮಾಡಿದ್ದಾರೆ. 1 ಬರೀ ಶುಭಾಶ್ರವದ ಮಾತು. ಎಷ್ಟಾದವು ರೀ? 5, 6, 7 ಆದವು. 8ನೇ ಅಧ್ಯಾಯದೊಳಗ ಬಂಧ ಇದೆ ರೀ. ಬಹಳ ಅದ್ಭುತ. ಬರೀ ಅಷ್ಟು ವಿಚಾರ ಮಾಡಿದ್ರೆ ಸಾಕ್ರಿ. ಮೋಕ್ಷಶಾಸ್ತ್ರ ದರ್ಶನ ಅಂಥೇಳಿ ಇದೆ ಅಂತಿದ್ದೇವಲ್ಲ ನಾವು. ಸಕಲ ಕೇವಲಿ ಭಗವಂತ, ಅದರೊಳಗೆಲ್ಲ ಇದೆ ರೀ. ಏನಿದೆ ಅದರಲ್ಲಿ ವಿಷಯ? ಮೋಕ್ಷಶಾಸ್ತ್ರದ ದರ್ಶನ ಮಾಡಿಸಿದ್ದಾರೆ. 8ನೇ ಅಧ್ಯಾಯದೊಳಗೆ ಏನಿದೆ? ಬಂಧ ತತ್ವದ ನಿರೂಪಣೆ. 9ನೇ ಅಧ್ಯಾಯ 9वां अध्याय में क्या है? मोक्ष शास्त्र में संवर निर्जरा 2 तत्व का निरूपण है. और 10ನೇ ಅಧ್ಯಾಯದೊಳಗ ಬರೇ 10 ಸೂತ್ರದೊಳಗೆ ಮೋಕ್ಷ. ಏನಿದೆ ರೀ? ಮೋಕ್ಷ ಏನಿದೆ? ಪರ್ಯಾಯ ಇದೆ. ಅದನ್ನು ಪೃಥಕ್ ರೂಪದಿಂದ ತತ್ವವಾಗಿ ನೋಡಿದರೆ ಅದು ಅಜೀವಿದೆ. ಸುಧಾರೈ ಲಕ್ಷ ठेवायचं. ಪೃಥಕ್ ಪರ್ಯಾಯ ರೂಪದಿಂದ ಅದನ್ನು ನೋಡಿದರೆ, ತತ್ವ ರೂಪದಿಂದ ಅದನ್ನು ನೋಡಿದರೆ ಅದು ಅಜೀವಿದೆ. ಮೋಕ್ಷ ತತ್ವದ ಬರೇ 10 ಸೂತ್ರಗಳು ಹೇಳಿದರು.
14 ಅಧ್ಯಾಯಗಳಲ್ಲಿ ಏನು ಹೇಳಿದ್ರಲ್ಲ ಜೀವತತ್ವದ ವಿವೇಚನೆ, ಅದು ತಿಳಿದರ ಅದು ಆಗಮದ ಸೇವನೆ. ಮುಂದಿನ ಅಧ್ಯಾಯಗಳದ್ದೇನು ವಿವೇಚನೆಯೊಳಗೆ ಅದನ್ನು ಮುಖ್ಯ ಮಾಡಿ ಅದನ್ನ ಮೇಲೆ ಎತ್ತುವ ಪ್ರಯತ್ನ ಏನಿದೆ ಅದು ಯುಕ್ತಿಯ ಅವಲಂಬನೆ. ಆಮೇಲೆ ಪರ ಹಾಗೂ ಅಪರ ಗುರುಗಳ ಉಪದೇಶ. ಇಷ್ಟ ಆದ ನಂತರ ಉಪದೇಶರಿಗೆ ಅವರಣ್ಣವರು ಆಗಮದ ಸೇವನೆ, ಯುಕ್ತಿಯ ಅವಲಂಬನೆ ಆದ ನಂತರ ಉಪದೇಶ. ಅದನ್ನ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಸಮ್ಯಕ್ ದರ್ಶನ ಪ್ರಾಪ್ತ ಆದಮೇಲೆ ಉಪದೇಶ. ಅರ್ಥಾತ್ ಸಮ್ಯಕ್ ದರ್ಶನ ಪ್ರಾಪ್ತ ಆಗುವ ಭೂಮಿಕಾ ಪೂರ ತಯಾರಾದ ಮೇಲೆ ಬೀಜ ಯಾವಾಗ್ರಿ? ಭೂಮಿಯನ್ನು ಉತ್ತಬೇಕು, ಹದಗೊಳಿಸಬೇಕಲ್ಲ, ಆಮೇಲೆ ಬೀಜನ. ಏನು ಮೊದಲು ಬೀಜ ಹಾಕೋದು ಆಮೇಲೆ ಭೂಮಿ ಸರಿ ಮಾಡೋದ್ರಿ, ಕಸ ಕಡ್ಡಿ ಎಲ್ಲ ತೆಗೆಯೋದ? कृषी करायचं असेल, खेती अगोदर स्वच्छ वगैरे करायला पाहिजे ना, माती वगैरे ते पोकळ करायला पाहिजे ना, हे नंतर ಹದಗೊಳಿಸಬೇಕಲ್ಲ. ಆಮೇಲೆ ಉಪದೇಶ ಇದೆ ರೀ. ಉಪದೇಶ ಅರ್ಥಾತ್ ಬೀಜ ಬಿತ್ತು ಅಂತಂದ್ರೆ ಅದು ನಾಟೋದನೇ. ಬೀಜ ಯಾವಾಗ ಬಿತ್ತಾರ? ಬೇಸಿಗೆಯಾಗ್ರಿ ಏನ್ ಚಳಿಗಾಲದೊಳಗೆ? ಮಳೆಗಾಲ. ಬಾಹ್ಯ ನಿಮಿತ್ತ ಕೂಡ ಅಂಥದ್ದು ಇರ್ತಿದೆ. ನಾವು ಸಮಯ ಇದೆ ಅಂಥೇಳಿ ಶಾಸ್ತ್ರ ಓದ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಅದ್ರ ಒಳಗಿನ ತಯಾರಿ ಏನು ಮಾಡಿದ್ದೇವೆ? ಏನು ಮಾಡಿದ್ದೇವೆ? क्या किया है? अंदर से क्या तैयारी की है? बस मिलता है, सुन लेते हैं. पति शास्त्री है, सुनना पड़ता है. थोड़ी बहुत अपने को भी महिमा मिलते हैं ना शास्त्री के धर्म पत्नी. नहीं, मैं निंदा नहीं कर रही हूँ. सहज भाव किसी न किसी कोने में रहता है. ಮಿಥ್ಯಾತ್ವ ಅವಸ್ಥಾ में किसी न किसी कोने में रहता है. ಪೂಜೆ ಮಾಡಿದ ನಂತರ ಎಷ್ಟೋ ಬಾರಿ ಹೇಳಿದೆ ಅಂದ್ರೆ, ಶಿಬಿರ ಆದ ನಂತರ ಗ್ರಂಥದ ವಿಮೋಚನೆ ನಮ್ಮ ಮುಖ್ಯ ಕಾರ್ಯಕ್ರಮದಲ್ಲಿ ಗ್ರಂಥ ವಿಮೋಚನೆ ಆದ ನಂತರ ಎಲ್ಲೆಲ್ಲೇ ಹೃದಯದೊಳಗೆ ಆನಂದ 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 ಅನ್ನಿಸ್ತಿದೆಯೋ ಅಥವಾ ಅನ್ನಿಸ್ತಿದೆ. ಆದ್ರೆ ಆ ಆನಂದ ಅತೀಂದ್ರಿಯ ಆನಂದಕ್ಕೆ ಮಾರ್ಗ ಮಾಡಿಕೊಟ್ಟಿದೆಯೇನ? ಇಲ್ಲ. ಮಾರ್ಗ करके दिया वो आनंद, बस हो गया, खत्म. बहुत अच्छा कार्यक्रम किया हमने, बहुत लोग आए थे, बहुत अच्छा, भोजन का व्यवस्था भी सब शुद्ध शुद्ध शुद्ध. एक बूंद भी बिना गलाया, बिना छना या पानी नहीं प्रयोग किया. क्या हुआ? ಒಳಗಡೆ ಅತೀಂದ್ರಿಯ ಆನಂದದ ಕಡೆಗೆ ಈ ಆಚರಣೆ ಕಾರಣ ಆಯಿತು, ನಿಮಿತ್ತ ಆಯಿತು ಅಂತಂದ್ರೆ ಉಪಯೋಗ ಇದೆ ರೀ. ನೀರು ಸೋಸ್ರಿ, ಬೇಡ ಅನ್ನೋದಿಲ್ಲ. ಶುದ್ಧಿ ನೋಡ್ರಿ. ಜೀವ ಹಿಂಸೆಯ ಸಲುವಾಗಿ ಸಾವಧಾನ ಇರ್ರಿ. ಚರಣಾನಿಯೋಗ ಹೇಳಿದೆ, ಕೇಳುವ ಭಾಗ್ಯ ಇದೆ. ಮಿಥ್ಯಾತ್ವ ಅವಸ್ಥೆಯೊಳಗೂ ಕೂಡ ಮಾಡೋದಿದೆ ರೀ. ಆದ್ರೆ ಮಾಡೋದ ಧರ್ಮದ ಸಲುವಾಗಿ ಬೇಕ್ರಿ. ಅತೀಂದ್ರಿಯ ಆನಂದಮಯನಾದಂಥ ಅರೂಪಿ ಚೈತನ್ಯ ಪ್ರಭುವನ್ನ ಮೇಲೆತ್ತಿ ತರೋದಿದೆ. ಭವಸಾಗರದೊಳಗ ಮುಳುಗಿ ಹೋಗ್ತಾ ಇದ್ದಾನೆ, ಅವನನ್ನ ಮೇಲೆ ಎತ್ತೋದಿದೆ. ಯಾರೆತ್ತವ್ರು? ಸ್ವಯಂ ನಮ್ಮ ಆತ್ಮನನ್ನ ನಾವು ಎತ್ತೋದಿದೆ. ಆದಿದೇವರು ವಿಚಾರ ಮಾಡಿದ್ರು, ಹೇಗಿರ್ತಿತ್ತು ಯಾರಿಗೆ ಗೊತ್ತಾ? ಮಣಿ ದೀಕ್ಷಾ ಯಾರು ನೋಡೇ ಇಲ್ಲಲ್ಲ ನಾ ಅಂಥೇಳಿ ನಾ ಪನ್ನೂರು ಪ್ರಭೆಯೊಳಗ ಅಪ್ಪಾಜಿ ಹೇಳಿದ್ರು, ಜ್ಞಾನಿ ಪುರುಷ, ಸಮ್ಯಕ್ ದೃಷ್ಟಿ ಪುರುಷ ತನ್ನ ಜೀವನದಲ್ಲಿ ಎಂದೂ ಸಮವಸರಣಾದಿಗಳನ್ನು ನೋಡಿರದಿದ್ರೂ ಸಮವಸರಣದೊಳಗೆ ಎಲ್ಲಿ ಹೋಗೋದಾ, ಹೇಗೆ ಹೋಗೋದಾ, ಎಲ್ಲಿ ಕೂಡೋದಾ ಇದೆಲ್ಲ ಅವರಿಗೆ ಯಾರೂ ಹೇಳಬೇಕಾಗುವುದಿಲ್ಲ. ಇಲ್ಲಿಂದ ಕರ್ಕೊಂಡೇನೋ ಹೋದರ್ರೆ ನಿಮಿತ್ತ ಚಾರಣ ವೃದ್ಧಿಧಾರಿ ಮುನಿಗಳ ಅಲ್ಲಿ ಹೋದ ನಂತರ ಅಲ್ಲಿ ಯಾವ ಪ್ರಕಾರದಿಂದ ಅವ್ರದ್ದು ಮಾತನ್ನ ಇಲ್ಲ. ಅಲ್ಲಿ ಹೋದ ನಂತರ ಇವರು ಹೆಂಗೆ ಹೋಗೋದು ಒಳಗ ಅಂಥೇಳಿ ನಿಂತರ್ರಿ. ಅಂದ್ರೆ ಜೀವಕ್ಕೆ ಪರೋಪದೇಶ ಏನು ಬೇಕಾಗಿದೆ ಹೇಳ್ರಿ? ಉಪದೇಶದ ಸಾರಭೂತ ಸತ್ವ ಒಳಗಿದೆ ರೀ. ಅದರ ಕಡೆ ಗಮನ ಇಲ್ಲ, ಅದರ ಕಡೆ ಲಕ್ಷ್ಯ ಇಲ್ಲ, ಎಲ್ಲ ಹೊರಗಿಂದ ಕಲ್ಕೊಳ್ಳೋದಿದೆ ರೀ ನಮ್ಗೆ. ಅದಕ್ಕೂ ಅಪ್ಪಾಜಿ ದೃಷ್ಟ ಅಂತ ಹೇಳಿದ್ರು, ಸಮುದ್ರಕ್ಕೆ ಮೇಲಿನಿಂದ ಬೆಂಕಿ ಹಾಕಿದ್ರೆ ಯಾವಾಗ ಬೆಂಕಿ ಪದ್ಧತಿ ಇದೆ? ನೀವು ಆನಂದದ ಸಾಗರದ ಹೊರಗಿಂದ ಎಷ್ಟೆಷ್ಟು ಆನಂದ ಇವನಿಗೆ ತಂದು ಕೊಡೋದು.
ವ್ಯಂಜನವನ್ನು ತಮಗರ್ಪಿಸುವಂಥ ಚೇಷ್ಟೆಯನೇಕೆ ಮಾಡುವೆನು. ಚೇತನ ರಸದ ನಿಜ ವ್ಯಂಜನವನ್ನು ತವ ಹತ್ತಿರದಿಂಪಡೆಯುವೆನು. ಆ ಪರ್ಯಾಯ ಏನು ಹೇಳ್ತಿದೆ? ನಿನಗೆ ವ್ಯಂಜನವನ್ನು ಭಾಷ್ಯದಿಂದ ಅರ್ಪಣೆ ಮಾಡುವ ಚೇಷ್ಟೆ ಯಾಕೆ ಮಾಡಪ್ಪ? ನನ್ನದೇ ಆದಂಥ ಚೈತನ್ಯ ರಸ ನಿನ್ನ ಹತ್ರ ಇದೆ, ಅದನ್ನು ನಾನು ಪಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ಪರ್ಯಾಯ ಒಳಗಡೆ ಎಲ್ಲ ಇದೆ ರೀ, ಹೊರಗಡೆ ಎಷ್ಟು ನೋಡ್ತೇವೋ ಅಷ್ಟಷ್ಟು ಆ ಒಳಗಿನ ವಸ್ತುವಿನ ವಿಸ್ಮರಣೆ ಆಗ್ತಾ ಹೋಗ್ತಿದೆ, ಅದರಿಂದ ದೂರ ಹೋಗ್ತಾ ಹೋಗ್ತಿದೆ. ಹೊರಗೇನಿದೆ? ನಮ್ಮದೇನೂ ಇಲ್ಲ. ಹೊರಗೇನಿದೆ ಅದು ಹೊರಗಿಂದ ಇದೆ ರೀ. विश्व का है, जो भी है वो सब विश्व का है. हमारा बाह्य में कुछ भी नहीं है. बाह्य से हमें लाभ होने जैसा कुछ भी वस्तु बाह्य में जगत में नहीं है. क्या बताया? आगम अध्यात्म का निषेध करता है. ನಾವು ಎಷ್ಟೆಷ್ಟು ಆಗಮದಲ್ಲಿ ಜಾಗೃತಲ್ಲ ಅಷ್ಟಷ್ಟು ಅಧ್ಯಾತ್ಮದ ಕಡೆಗೆ ಸೂಕ್ತ. ಜೋಸೋರಹ ವ್ಯವಹಾರಮೇವ ಜಾಗತ ನಿಜ. ಒಳಗೆ ಸೂಕ್ತ ಅದೀವ. ನಮ್ಮ ಕಲ್ಯಾಣದ ಪರಿವೇ ಇಲ್ಲ. ನೀರು ಸೋಸೋದಿದೆ. ಹಿಟ್ಟು ಬೀಸಿ ಎಷ್ಟು ದಿವಸ ಆಯಿತು? 4 ದಿವಸ ಆಯ್ತಲ್ಲ. ಇವತ್ತೊಂದು ದಿವಸ ನಡೀತಿದೆ. ಅದೆಲ್ಲ ತಲೆ ಸಂಸಾರದೊಳಗೆ ನಾ ಪರಿಭ್ರಮಣ ಮಾಡ್ಲಿಕ್ಕೆ ಎಷ್ಟು ದಿವಸ ಆಯಿತು? ಇದು ಮಾಡಬಾರ್ದು ಅನ್ನೋ ಮಾತಿಲ್ರಿ, ಸರ್ವಥಾ ಇಲ್ಲ. ಇದು ಮಾಡಬಾರ್ದು ಅನ್ನೋದ ಅಥವಾ ಅದರ ಕಡೆ ಶಿಥಿಲ ಆಗ್ರಿ, ಅಲಕ್ಷ್ಯ ಮಾಡ್ರಿ ಅನ್ನೋ ಉಪದೇಶ ಜಿನಾಗಮದಲ್ಲಿ ಇಲ್ಲ ಅಂದಮೇಲೆ ನಾನು ಹೇಗೆ ಹೇಳೋ ಸಾಧ್ಯತೆ ಇದೆ? ಇಲ್ಲಿ ಯಾವುದಿಲ್ಲ ಅದನ್ನು ಹೇಳುವ ಧೈರ್ಯ ಅಥವಾ ಅಧಿಕಾರ ನನಗೆಲ್ಲಿಂದ ಬರ್ತಿದ್ದೀರಿ? ಆದ್ರೆ ಅದರಲ್ಲೇ ಸಾವಧಾನ ಇರೋದ ಇದನ್ನು ಮರೆಸ್ತಿದೆ. ಇಷ್ಟು ಹೇಳೋದಿದೆ. ಚರಣಾನುಯೋಗ ಕರ್ಣಾನುಯೋಗ ಎರಡರೇ ಬಹಳ ಮುಖ್ಯ ಅದವ್ರೆ. ಅದರ ಸಲುವಾಗಿ युगल जी ने बताया था, सच में द्रव्यानुयोग ही जिनागम है. बाकी 3 अनुयोगों के बारे में उनका जो शब्द था वो मैं अभी इस वक्त रिकॉर्ड हो रहा है, नहीं बता सकती. क्योंकि अज्ञानी जीव अथवा सामान्य जीव अथवा आगम में निष्णात नहीं है ऐसा जीव वही बात ग्रहण करते हैं. इसलिए स्वयंभू स्तोत्र में कलकत्ता का एक जो दृष्टांत था वो मैंने नहीं लिखा प्रस्तावना में. जो लाभान्वित हुए उनके बारे में कथा रूप नहीं लिखा, क्योंकि प्रत्यक्ष तो हम बता सकते हैं, लेकिन लिखित रखेंगे तो अज्ञान बढ़ता जाएगा. विचार ಮಾಡಿ ಕೆಲಸ ಮಾಡಬೇಕಾಗಿದೆ. ಗುಣಭದ್ರಾಚಾರ್ಯ ಏನು ಹೇಳಿದರು? ಪ್ರಾಜ್ಞ ಸಮಸ್ತ ಶಾಸ್ತ್ರ ಹೃದಯ ಪ್ರವ್ಯಕ್ತ ಲೋಕಸ್ಥಿತಿ. ಲೋಕದ ಸ್ಥಿತಿ ಏನಿದೆ ಅದು ಅವನಿಗೆ ಸ್ಪಷ್ಟ ಗೊತ್ತಿರಬೇಕು. ವಕ್ತಾರನಿಗೆ ಪ್ರಾಜ್ಞ ಮೊದಲು ಅವನು ಪ್ರಾಜ್ಞೆ ಬೇಕು. ಪ್ರಾಜ್ಞೆ ಅರ್ಥಾತ್ सम्यक दृष्टि है. समस्त शास्त्र हृदय है. समस्त शास्त्र का हृदय जो आहे त्याचं ज्ञान झालेलं पाहिजे. ಇವು ಎರಡೂ ಇದ್ದ ನಂತರ ವಕ್ತ ಆಗುವುದಿಲ್ಲ ಅವನು. ಪ್ರವ್ಯಕ್ತ ಲೋಕಸ್ಥಿತಿ ಅಂಥೇಳಿ ಆಚಾರ್ಯ ಭಗವಂತರ ಗ್ರಂಥ ರಚನೆಯಲ್ಲಿ ಅನೇಕ ಪ್ರಕಾರದ ವ್ಯತ್ಯಾಸ ಯಾಕೆ ಕಾಣಿಸ್ತಿದೆ ಅಂದರೆ ಆಯಾ ಕಾಲದ ಜನರದ ವಿಚಾರ ಸರಣಿ ಮನಸ್ಥಿತಿ ಹೇಗಿತ್ತು. ಜಿಂಚೇನಾಚಾರ್ಯರು ಬಹಳಷ್ಟು ಯಾಕೆ ಹೇಳಿದ್ದಾರೆ ಅಂದರೆ ವೈದಿಕರ ಪ್ರಭಾವ ಆ ವೇಳೆಗಳು ಜಾಸ್ತಿ. ಕುಂದಾಚಾರ್ಯರು ನಗ್ಗಂಥೋ ಯಾಕೆ ಹೇಳಿದರು? ನುಕ್ತೇನ ಆಗಿತ್ತಲ್ಲ, ಭದ್ರಬಾಹು ಬಂದ್ರೆ ಈ ಕಡೆ ಅಲ್ಲಿ ಶ್ವೇತಾಂಬರ ಮತ ಉಟ್ಕೊಂಡಿರ್ತಾರೆ. ನುಕ್ತೇನ ಭದ್ರಬಾಹುನ ಶಿಷ್ಯದರ್ರಿ ಇವರ ಕುಂದರ ಶ್ರೀಸೇನೆಯ ಬದ್ಧಬಾಹು ಸ ಶೀಲಬಾಹು ಮೇ ಬತಾಯ.
ಹಾಗಾದರೆ ಅದು ಇತ್ತಲ್ಲ ಭರಭರಾಟ ಅದರದ್ದು ಶ್ವೇತಾಂಬರ ಮತ ಹೇಗೆ ಉತ್ಪನ್ನ ಆಯಿತು? ಭದ್ರಬಾಹುಗಳಿಗೆ ಸ್ವಪ್ನಾದಿ ಅಥವಾ ನಿಮಿತ್ತ ಜ್ಞಾನದಿಂದ ತಿಳಿದು ಬಂತ ಭೀಕರ ಬರಗಾಲ ಬೀಳೋದಿದೆ ಅಂಥೇಳಿ. ಆಗ ಅವರ ಸಂಘದ ಎದುರಿಗೆ ಪ್ರಸ್ತಾಪ ಮಾಡಿದ ನಂತರ ಅಲ್ಲಿ ಕೆಲವು ಶ್ರೀಮಂತ ಜನರಿದ್ದರಲ್ಲ, 100 ವರ್ಷ ಭೀಕರ ಬರಗಾಲ ಬಿದ್ದರೂ ಕೂಡ ನಿಮ್ಮನ್ನು ಹಿಡಿಯುವಂಥ ಸಾಮರ್ಥ್ಯ ನಮ್ಮಲ್ಲಿ ಇದೆ. ಅಂಥ ಶ್ರೀಮಂತರು ಜೈನರಲ್ಲಿ ಅವಾಗ 100 ವರ್ಷ 100 ವರ್ಷ ದುಷ್ಕಾಲ ಪಡಲೆ ತರಿ ಸುದ್ದ ಆಮಿ ತುಮಲ್ಲ ಧ್ರುವ. ಆದರೂ ಕೂಡ ಭದ್ರಬಾಹು ಸಂಘ ಸಮೇತ ದಕ್ಷಿಣಕ್ಕೆ ಬರುವ ನಿರ್ಣಯ ಮಾಡಿದರು. ಕೆಲವರು ಏನು ಅಶಕ್ತಿ ಇದ್ದರು, 12,000 ಅಲ್ಲೇ ಉಳಿದ್ರಿ. 24,000 मुनियों का संघ, 12,000 तिथेच राहिले उत्तरामध्ये. नंतर परिस्थिती ಏನಾಯ್ತು ರೀ? ಮುನಿರಾಜರ ಆಹಾರ ಮಾಡಿ ಬರ್ತಾ ಇದ್ರ, ಇವರು ಆಹಾರ ಮಾಡಿ ಬರ್ತಾ ಇದ್ದಾರೆ ಅಂಥೇಳಿ ಮುನಿರಾಜರ ಹೊಟ್ಟೆ ಹರಿದ ಆಹಾರ ತಿಂದಿದ್ದಾರೆ ಮಂದಿ. पेट चीर फाड़ करके मुनियों का आहार खाया. इतना भीकर क्षुधा बाधा, कुछ भी नहीं है ना, क्या करे लोग. ಅದರ ಸಲುವಾಗಿ ಹಿಂದೊಂದ್ಸಲ ಹೇಳಿದ್ದನ್ನ ಒಂದು ಮಾತು, ಹೊಟ್ಟಿ ಹೊಲಗಿರಿ ಕಾಣಿಸ್ತಿತ್ತು, ತೋರಿಸ್ತಿತ್ತು ಹೊಲಗಿರಿ. ಹಸಿವೆಯಿಂದ ಬಾಧಿಸಲ್ಪಟ್ಟಿರುವ ಮನುಷ್ಯ ಏನೇನು ಮಾಡ್ತಾನೆ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಆಗಮದ ಉದಾಹರಣೆ ಇದೆ, इतिहास ಇದೆ. काय आहे इकडे विचारा. ते पहिलं काय सांगितलं ते कळलं नाही. भट्टी फलगिरी तोरसिದೆ. फलगिरी म्हणजे अजैन लोकांच्या हीन लोकांच्या घरी सुद्धा जायला लावते ते पोट भूक. ಏನಾಯ್ತು ಪರಿಸ್ಥಿತಿಯಲ್ಲಿ? ಮುನಿರಾಜರ ಹೊಟ್ಟೆ ಹರಿದ ಆಹಾರ ತಿಂದರ್ರಿ, ಆ ಹೊಟ್ಟೆಯೊಳಗಿಂದ ಆಹಾರ ತಕ್ಕೊಂಡ. ಅದೆಂಗ ಅನ್ನಿಸ್ತಿತ್ತು ನಮಗೆ. ಪ್ರಸಂಗ ಗೊತ್ತಿಲ್ಲ, ಭಾಗ್ಯದಿಂದ ಇದೆ, ಜೀವನೋಪಾಯ ಇರೋದು ಮಹಾಭಾಗ್ಯ ಇದೆ. ಇದೇ ಕಾಲದಲ್ಲಿ ಭದ್ರಬಾಹು ಯಾವ ಕಾಲದಾಗ? ಅಂತಿಮ ಷರತ್ತು ಕೇವಲಿ ಭದ್ರಬಾಹು. ಮಹಾವೀರ ತೀರ್ಥಂಕರ ಮೋಕ್ಷಕ್ಕೆ ಹೋದ್ಮೇಲೆ 500 ವರ್ಷ 500 ವರ್ಷ. ಹೀಗಾದ ಮೇಲೆ ಈ ಸಮಾಚಾರ ತಿಳಿದ ನಂತರ ಅದೇ ಶ್ರೀಮಂತರ ಏನಂದ್ರು, ಏನು ಹೇಳಿದರು? ನೀವು ಹೀಗೆ ಹಗಲೊತ್ತು ಬಂದ್ರಿ ಅಂತಂದ್ರೆ ಜನರೆಲ್ಲ ಹಸದ ನಿಮ್ಮ ಕಡೆ ನೋಡ್ತಿರ್ತಾರೋ, ನೀವು ರಾತ್ರಿ ಬರ್ರಿ. ಅವಾಗ ಇವರು ಒಗ್ಕೊಂಡಿದ್ದಾರಲ್ಲ, ರಾತ್ರಿ ಹೋಗ್ಲಿಕ್ಕೆ ಶುರು ಮಾಡಿದಾರೆ. ಮನಸ್ಸ ಜೀವದ ಅಧೋ ಮಾರ್ಗದೊಳಗೆ ಬಹಳ ಬೇಗ ಹೋಗ್ತಿದ್ದೀರಿ. ರಾತ್ರಿ ಹೊರಟ ಮೇಲೆ ನಾಯಿಗಳು ಬಂದು ಹತ್ಕತ್ತವ್ರಿ. ಆ ಕೈಯಲ್ಲಿ ಒಂದು ಕೋಲ್ ತಗೋರಿ ಅಂತ ಹೇಳಿದ್ರು, ಕೋಲ್ ತಗೊಂಡ್ರಿ. ಕಾಟಿ ದಂಡದರ್ಲೇನ ಅರ್ಥಾತ್ ದಂಡ घेतले. कुत्रे पाठीमागे यायला रात को खाने के लिए बोला. ರಾತ್ ಕೋ ಅಂದ್ರೆ ತಂದು ಇಟ್ಕೊಳ್ಳೋದ. ತಂದು ಇಟ್ಕೊಳ್ಳೋದು, ರಾತ್ರಿ ತಂದು ಇಟ್ಕೊಳ್ಳೋದು, ಮತ್ತೆ ಬೆಳಗ್ಗೆ ತಿನ್ನೋದು. ಆಮೇಲೆ ನಾಯಿ ಬರ್ಕತ್ತೋಲ್ಲ, ಅಲ್ಲಿ ಕೈಯಲ್ಲಿ ಕೋಲ್ ತಗೊಂಡ್ರು. ಇಲ್ಲ, ನೀವು ಅದನ್ನು ಸಂರಕ್ಷಣೆ ಮಾಡೋದು ಕಠಿಣ ಆಗ್ತೈತಿ, ನೀವು ರಾತ್ರಿನ ಬಂದ್ರೆ ಒಳ್ಳೇದಲ್ಲ ಅಂದ್ರಿ ಶ್ರಾವಕರ ಮಾತು ಮುನಿಗಳ ಕೇಳ್ರು ಅಂತಂದ್ರೆ ಮುನಿಗಳ ಉದ್ಧಾರ ಆಗೋದನೇ ಇಲ್ಲ. ಶ್ರಾವಕರಂತೂ ಪಾತಾಳದೊಳಗೆ ಬೀದರ್ರಿ. ಆಮೇಲೆ ರಾತ್ರಿ ಹೊಂಟ್ರಿ ಆಹಾರಕ್ಕೆ. ನಾವಿದ್ರೆ ನಾವು ಹೋಗ್ತಿದ್ವಿ, ಅದರೊಳಗೇನು ಸಂಶಯ ಇಲ್ಲ, ಯಾವ ಸಂಶಯ ಇಲ್ಲ. ಆಮೇಲೆ ಒಬ್ಬ ಶ್ರೇಷ್ಠಿ ಮನೆಯೊಳಗ ಪತ್ನಿ ಬಸವಂತಿದ್ದಳು. ಬಡಕಲ ದೇಹದ ನಿರ್ಗ್ರಂಥ ಮುನಿ ಬಂದದ್ದು ನೋಡಿ ಅಲ್ಲಿ ಗಿಚ್ಚು ಬೀಳ್ತಾಳೆ, ಗಾಬರಿ ಆಗ್ತಾಳ್ರಿ. ಗರ್ಭಪಾತ ಆಗ್ತಿದೆ ಯಾಕೆ? ಆವಾಗ ಮೈ ಮೇಲೆ ಒಂದು ವಸ್ತ್ರ ಹಾಕೊಂಡು ಬರ್ರಿ ಅಂದ್ರು. ಆವಾಗ ವಸ್ತ್ರ ಹಾಕೊಂಡು कपड़े धारण करा, एक ओढ़नी चादर घाते. ಇದು ಶ್ವೇತಾಂಬರ ಪರಂಪರೆಯ ಜನ್ಮ. ಆಮೇಲೆ ಶ್ರೀಶೈನಯ ಬದ್ಧವಾಗುಸ ಅಂಥೇಳಿ ಹೇಳುವಂಥ ಕುಂದ್ರ ನಿರ್ಗ್ರಂಥತೆಯ ಮಾತು ಹೇಳ್ರಿ, ಆತ್ಮನ ಮಾತು ಹೇಳ್ರಿ. ತಕ್ಷಣ 200 ವರ್ಷ ಕಳೆದ ನಂತರ ಎದ್ದವರು ಬಿದ್ದವರು ಎಲ್ಲರೂ ನಿರ್ಗ್ರಂಥ ಆಗದ್ರು. ಆಗ ಸಮಂತ ಭದ್ರಾಚಾರ್ಯ, ನೀ ಮೊದಲು ಗೃಹಸ್ಥ ಆಗಪ್ಪ ಅಂತೇಳಿ ಹೇಳಿದ್ರು. ಮೊದಲು ಶ್ರಾವಕ ಆಗು, ಆಮೇಲೆ ಮುನಿ ಆಗು ಅಂಥೇಳಿ ಶ್ರಾವಕ ಆಚಾರ್ಯ.
ಇದನ್ನು ಪ್ರವ್ಯಕ್ತ ಲೋಕಸ್ಥಿತಿ ಅಂತೇಳಿ ಹೇಳ್ತಾರೆ. ಅದೇ ಕುಂದಾಚಾರ್ಯರ ಶಿಷ್ಯ ಅಂತ ಹೇಳಿಕೊಳ್ಳುವಂಥ ಸಮಂತ ಭದ್ರಾಚಾರ್ಯ, ಅದೇ ಕುಂದಾಚಾರ್ಯ ದೇವರ ಪರಮಾಗಮಗಳ ಮೇಲೆ ಟೀಕೆ ಬರೆದಿರುವಂಥ ಅಮೃತಚಂದ್ರಾಚಾರ್ಯ ಶ್ರಾವಕಾಚಾರ್ಯ ಯಾಕೆ ಬರೆದರು? ಇದೇ ಕಾರಣದಿಂದ ಬರೆದರು. ನೀ ಮುನಿ ಆಗಲಿಕ್ಕೆ ಯೋಗ್ಯಿದ್ದೀಯನ ಮೊದಲು ಶ್ರಾವಕ ಧರ್ಮದ ಪಾಲನೆ ಮಾಡ. ಈ ಪ್ರಕಾರ ಕಾಲಾಂತರದಿಂದ ಶಾಸ್ತ್ರಗಳ ರಚನೆ ಆಗ್ತಾ ಬಂದು ಮತ್ತು ಅದೇ ಶ್ರಾವಕಾಚಾರದ ಮೇಲೆ ಭಾಷಾವಚನಿಕೆ ಬರಿತಾ ಸದಾ ಸುಖದಾಶ್ರೀ ಏನು ಹೇಳಿದ್ರು, ಪಂಚಮ ಕಾಲದೊಳಗ ಅಲ್ಪ ಬುದ್ಧಿ ಅಲ್ಪಾಯುವಿನ ಜೊತೆಗಿನ ಜೀವ ಉತ್ಪನ್ನ ಆಗ್ತವೆ. ಅಲ್ಪ ಬುದ್ಧಿ ಒಮ್ಮೆ ಹೇಳಿದ್ರೆ, ದರ್ಶನಾಧಿಕಾರದೊಳಗೆ ಹೇಳಿದ್ರು, ಸಮ್ಯಕ್ ದರ್ಶನಾಧಿಕಾರದೊಳಗೆ, ಭಾವನಾಧಿಕಾರದೊಳಗೆ ಹೇಳಿದರು, ಪಂಚಮ ಕಾಲದೊಳಗೆ ಪಾಪಿ ಜೀವಗಳೇ ಉತ್ಪನ್ನ ಆಗ್ತವೆ. ಗುಣಭದ್ರಾಚಾರ್ಯ ಏನು ಹೇಳಿದರು? ಇಂದ ಹೊಟ್ಟೆಯ ಪಾಡಿಗಾಗಿ ದೀಕ್ಷಾ ತಗೊಳ್ಳುವಂಥವ್ರ ಭಾಳ ಜನ ಕಾಣಿಸ್ತಾರೆ 1200 ವರ್ಷದ ಪೂರ್ವದೊಳಗಡೆ. 1200 ವರ್ಷದ ಪೂರ್ವ. ಹಾಗಾದರೆ ಇದು ಪಾಪಿದೇನೇನಿದೆ ರೀ? ದೊಡ್ಡ ಪಾಪ ಏನಿದೆ? 1200 ವರ್ಷ ಪೂರ್ವಿ ಗುಣಭದ್ರಾಚಾರ್ಯರು सांगितले. ಕಲಿಕಾಲ ಕಲಾದಂಡವು ಅಂತೇಳಿ ಹೇಳಿದರು. ಈ ಕಲಿಕಾಲದೊಳಗ ಯಾರು ಶಿಕ್ಷೆ ಕೊಡಲಿಕ್ಕೆ ಯೋಗ್ಯಿದ್ರು ಅವರೇ ಶಿಕ್ಷೆಗೆ ಪಾತ್ರರಾಗಿದ್ದಾರೆ. ಇನ್ನೇನು ಮಾಡೋದಂತಾರ ಅವರು ಗುಣಭದ್ರಾಚಾರ್ಯ. ಯಾರಿಗೆ ಅಧಿಕಾರ ಇತ್ತಲ್ಲ ಶಿಕ್ಷೆ ಕೊಡೋದ ದೃಷ್ಟಾಂತ ಹೇಳ್ತಾರಲ್ಲಿ ಅವರು. ದೊರೆ ಪ್ರಜೆಗಳಿಗೆ ದಂಡನೆ ನೀಡುವ ಅಧಿಕಾರ ಇತ್ತು, ಆದ್ರೆ ಪ್ರಜೆಗಳಿಂದ ಕಪ್ಪು ಕಾಣಿಕೆ ಅವನು ತಗೊಳ್ತಾ ಅಂದಮೇಲೆ ಅವನು ದಂಡ ಕೊಡುವುದಿಲ್ಲ ಅಂತ ಹೇಳಿದ್ರು. ಹೌದು, ಎಂಥ ಅದ್ಭುತ ಮಾತು. ಅದೇ ಮಾತನ್ನ ಆಧಾರವಾಗಿ ಇಟ್ಕೊಂಡ ತೋಡರ ಮಲ್ಲರು ಏನು ಹೇಳಿದರು? ಯಾವ ದುಡ್ಡು ತಗೊಂಡು ಶಾಸ್ತ್ರ ಹೇಳ್ತಾ ಒಂದು ಕಡೆಯಿಂದ ಶಾಸ್ತ್ರ ಕೇಳಬಾರ್ದು ಅಂತ ಹೇಳಿದ್ರು. ಪೈಸೆ ಲೇಕೆ ಶಾಸ್ತ್ರ ಬತಾತಾ ಹೈ. ಎಷ್ಟು ಧರ್ಮವು ಸೂಕ್ಷ್ಮವು ಭಗವಂತ ಧರ್ಮ. 1100 ವರ್ಷದ ಪೂರ್ವ ಹೇಳಿ ಹೋಗಿದ್ದಾರೆ. ಯಾವಾಗ ಹೇಳಿದ್ರೂ ಅದೇ ಮಾತಿದೆ, ಬೇರೆ ಬೇರೆ ರೀತಿಯಿಂದ ಹೇಳ್ತಾರೆ. ಕಾಲ ಯಾವುದಿದ್ರೆ ಏನು, ಜೀವದ ಅಜ್ಞಾನ ಸುರಕ್ಷತೆ ಇದೆ ಅಲ್ಲ. 1000 ವರ್ಷದ ಪೂರ್ವನೂ ಹಾಗೆ ಇತ್ತು, 1800 ವರ್ಷದ ಪೂರ್ವನೂ ಹಾಗೆ ಇತ್ತು, 2000 ವರ್ಷದ ಪೂರ್ವನೂ ಹಾಗೆ ಇತ್ತು. ಭದ್ರಬಾಹು ಪ್ರತ್ಯಕ್ಷ ಅಂತಿಮ ಶ್ರುತ ಕೇವಲಿ ರೀ ಅವರ. ಅಂತಿಮ ಶ್ರುತ ಕೇವಲಿ. 5 ಜನ ಶ್ರುತ ಕೇವಲಿಗಳಾದರಲ್ಲ, 3 ಕೇವಲಿ ಆದರು, ಶ್ರುತ ಕೇವಲಿಗಳ 5 ಆದರು, ಅಂತಿಮ ಶ್ರುತ ಕೇವಲಿ ಇವರ. ಅವ್ರ ಸಂಘದಲ್ಲಿರೋರೇ ಈ ಥರ ಮಾಡಿ ಅವ್ರ ಸಂಘದಲ್ಲಿರೋರು ಆದಿದೇವನ ಒಳ್ಳೆಕನ ಮಾಡಿದಾರಲ್ಲ. ಅವಾಗ ಮಾಡಿ ದೇವ್ರಿ ನಾವೇ ಇರ್ಬೇಕಲ್ಲ, ನಮ್ಮಂಥವ್ರನ್ನ ಅಥವಾ ನಾವಿರೋ ಸಾಧ್ಯ ಇಲ್ಲಪ್ಪಿ. ಯಾಕೆ ಅಂತಂದ್ರ ಅವರೆಲ್ಲ ಒಬ್ಬ ಮರೀಚಿಯನ್ನು ಬಿಟ್ಟ ಆ 4000 ಏನು ಭ್ರಷ್ಟ ಆಗಿದ್ರಲ್ಲ ಅವರೆಲ್ಲರೂ ಪುನರ್ದೀಕ್ಷಿತಾಗಿ ಮೋಕ್ಷಕ್ಕೆ ಹೋಗಿದಾರ್ರಿ ಗೌರಣ್ಣವರು. ಒಬ್ಬ ಮರೀಚಿನ ಬಿಟ್ಟ ಅವರೇ ಎಲ್ಲಿ ಬಿಟ್ಟ ಹೌದ. ಬಸ್ ನಾವು ಉಳಿದೇವ್ರಿ ಎಲ್ಲಾರ ಕಥೆ ಕೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ. ಆದ್ರೆ ಕಥೆ ಕೇಳೋದು ಇದೇನಾಯ್ತು, ಅಧ್ಯಾತ್ಮದ ನಿಷೇಧ ಆಯ್ತ್ರಿ. ಆಗಮ ಅಪ್ಪಾಜಿ ಹೇಳಿದ್ರೆ ಮಹಾಮರೀಚಿ ಆಯ್ತು ಅಥವಾ ಇಲ್ರಿ, ನಿಷೇಧ ಮಾಡ್ತಾ. ಆ ಕಥೆಯೊಳಗೆ ಎಷ್ಟು ಆನಂದ ಇದೆ. ಅದರೊಳಗಿನ 1% 1/1000 ಸ್ವಭಾವದ ಪ್ರಾಪ್ತಿಯ ಸಲುವಾಗಿ ಪ್ರಯತ್ನ ಇದೆ ನಮ್ದ ಇಲ್ಲ. ಹಾಗಾದ್ರೆ ಆಗಮ ಅಧ್ಯಾತ್ಮದ ನಿಷೇಧ ಮಾಡ್ತಾ ಇದೇನಿಲ್ರಿ. ಆಚರಣೆಯೊಳಗೆ ಎಷ್ಟು ಉತ್ಸಾಹ ಇದೆ, ಎಷ್ಟು ಸಾವಧಾನತೆ ಇದೆ. ಪರಿಣಾಮದ ಮಾತು ಹೇಳಿದರು ಕರ್ಣಾನುಯೋಗದೊಳಗ. ಆ ಪರಿಣಾಮದ ಕುರಿತು ಎಷ್ಟು ಭಯ ಇದೆ. ಇಂಥ ತೀವ್ರ ಪರಿಣಾಮ ಆಯ್ತು, ಇಂಥ ತೀವ್ರ ಪರಿಣಾಮ ಆಯ್ತು ಅಂತ ಬಂದಾಗಿರ್ಬೇಕು. ಆದರೆ ಆ ತ್ರಿಕಾಲ ನಿರ್ಬಂಧ ಸ್ವಭಾವದ ವಿಚಾರ ನಮಗಿಲ್ಲ, ಅವನ ಮಹಿಮೆ ಬರ್ತಾ ಇಲ್ಲ. ಅದು ಯುಕ್ತಿಯ ಅವಲಂಬನೆ ಇದೆ ವಿಜಯಣ್ಣ. ಮುಂದೆ ಯಾವ 6 ತತ್ವ 8 ಪದಾರ್ಥ 4 ಅಸ್ಥಿಕಾಯ 5 ದ್ರವ್ಯ ಬರ್ತಾವಲ್ಲ ಮುಂದೆ, ಜೀವವನ್ನು ಬಿಟ್ಟು ಮುಂದೆ, ಅವುಗಳನ್ನು ತಿಳ್ಕೊಳ್ಳುವ ವೇಳೆದೊಳಗೆ ಯುಕ್ತಿ ಬೇಕು, ಯುಕ್ತಿಯ ಅವಲಂಬನೆ.
ಮುಂದೆ ಪರ ಹಾಗೂ ಅಪರ ಗುರುಗಳ ಉಪದೇಶ. ಪರ ಅರ್ಥಾತ್ ಪರ ಅಂದರೆ ಯಾರು ಗೊತ್ತಿಲ್ಲ. ಪರ ಹಾಗೂ ಅಪರ ಗುರುಗಳ ಉಪದೇಶ ಅಂಥೇಳಿ ಬರ್ತಿದ್ದೀರಿ ಗೌರಣ್ಣ. ನೀವು ಹೇಳ್ರಿ, ಪ್ರಬುದ್ಧ ಇದ್ದೀರಿ, ನೀವು ಹೇಳ್ರಿ ವಿಜಯಣ್ಣ. ಅಪ್ಪಾಜಿ ಹೇಳಿದ ಮಾತೈತಿ. ಮತ್ತು ಅಲ್ಲಿ ಇದರೊಳಗೆ ಐತ್ರಿ ಅದ ಸಮಯಸಾರ ಟೀಕೆ ಒಳಗೆ ಐತಿ, 5ನೇ ಗಾಥೆ ಟೀಕೆ. ಪರ ಹಾಗೂ ಅಪರ ಗುರು. ಪರ ಅಂದ್ರೆ ಪರ ಯಾವ್ರೇ ಗುರು ಅಲ್ಲ. ಪರ ಅರ್ಥಾತ್ ಪರಮಗುರು ಸರ್ವಜ್ಞರಿ. ಅಪರ ಅರ್ಥಾತ್ ಅವರ ನಂತರ ಗಣಧರರನ್ನು ಹಿಡಿದುಕೊಂಡ ನನ್ನ ಗುರುವಿನವರೆಗೆ. ಅಪರ ಗುರು ಅಂದ್ರೆ ಗಣಧರರನ್ನು ಮೊದಲು ಮಾಡಿಕೊಂಡ ನನ್ನ ಗುರುವಿನವರೆಗೆ ಅವರ ಅಪರ ಗುರು. ಪರ ಅರ್ಥಾತ್ ಪರಮಗುರು ಸರ್ವಜ್ಞರಿ. ಅವರ ಉಪದೇಶ 3ನೇ ಸ್ಥಾನದೊಳಗೆ. 4ನೇ ಸ್ಥಾನದೊಳಗೆ ಸ್ವಸಂವೇದನ ಅಥವಾ ಸ್ವಾನುಭೂತಿ ಅಂತ ಹೇಳಿದ್ದಾರೆ. ಯಾವಾಗ ಆ ಸ್ವಾನುಭೂತಿಯೇ ನನಗೆ ಪ್ರಾಪ್ತ ಆದದ್ದಿದೆ, ಈ 4 ಕಾರಣಗಳಿಂದ, ಈ 4ನ್ನ ಆಧಾರವಾಗಿ ಇಟ್ಕೊಂಡು ನಿಮಗೆ ನಾನು ಆತ್ಮನ ವೈಭವವನ್ನು ತೋರಿಸ್ತೇನೆ. ಮತ್ತು ಅದು ಯಾವುದೂ ಇಲ್ಲದ ನಾವು ಆತ್ಮನ ವೈಭವ ನೋಡ್ಲಿಕ್ಕೆ ಸಿನಿಮಾ ನೋಡೋರು ಹಾಗೆ ಕೂತಿದ್ದೇವ್ರಿ. ಸಿನಿಮಾ ನೋಡ್ಲಿಕ್ಕೆ ಕೂಡ योग्यता ಬೇಕಾಗ್ತಿದ್ರಲ್ಲ, ಏನಿಲ್ರಿ ಬೇಕಲ್ಲ. ते पण समजायला पाहिजे ना. कथा पिक्चर सुद्धा बघायचा असेल तर त्याला सुद्धा ज्ञान पाहिजे ना. मग जिनवाणी ऐकायचं असेल तर ज्ञान काहीच नको आपलं. ಪ್ರತಿಯೊಂದಕ್ಕೆ ತನ್ನದೇ ಆದಂಥದ್ದು ಒಂದಿಷ್ಟು ಬಂಡವಾಳ ಬೇಕಾಗ್ತಿದೆ. ಬಂಡವಾಳ ಇಲ್ಲದೆ ಯಾವ ಕ್ಷೇತ್ರದೊಳಗೆ ಹೋದ್ರೆ ನಾವು ಹಾಸ್ಯಾಸ್ಪದ ಆಗ್ತದೆ. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದರು, ಈಗ ಬಂಡವಾಳ ತಯಾರಾಯ್ತಾನಿಲ್ಲ. ಕರ್ಮ ಸ್ವಭಾವೇನ ವೃತ್ತಂ. ಒಂದು ಪದಖಂಡ ಓದೋನು ಸಮಯ ಆಗಿದೆ. ಕರ್ಮ ಸ್ವಭಾವೇನ ವೃತ್ತಂ ಜ್ಞಾನಶ್ಚ ಭವನಂ ನ ಹಿ. ಅರ್ಥ ಕಾಯಿಲೆ ಅರ್ಥ ಏನು ಬರೆದ್ದಾರೆ? ಯಾರು ಬರೆದ್ದಾರೆ? ರಾಜಮಲ್ ಮಲ್ ತನ್ನ ಸ್ವಭಾವದ ಮೇಲೆ ತಾನು ರಾಜ್ಯ ಮಾಡುವ ಸಲುವಾಗಿ, ತನ್ನ ಸ್ವಭಾವದ ರಾಜ್ಯದೊಳಗನ ತಾವು ಉಳಿಯುವ ಸಲುವಾಗಿ ಮಲ್ಲ ಅರ್ಥಾತ್ ಯೋಧದಲ್ಲಿ ತನ್ನಲ್ಲೇ ತಾನು ಉಳಿಯುವ ಸಲುವಾಗಿ ಪುರುಷಾರ್ಥವಂತ ಇದ್ದಾರೆ ಅಂತ. ಕರ್ಮ ಸ್ವಭಾವೇನ ಏನು ಬಂತರಿ? ಎಷ್ಟು ಶುಭ ಕ್ರಿಯೆ ರೂಪ ಅಥವಾ ಅಶುಭ ಕ್ರಿಯೆ ರೂಪ ಆಚರಣೆಯ ಲಕ್ಷಣದ ಚಾರಿತ್ರವಿದೆ ಅದರ ಸ್ವಭಾವದಿಂದ ಎಂದರೆ ಆ ರೂಪದ ಯಾವ ವೃತ್ತಂ ಚಾರಿತ್ರವಿದೆ ಅದು ಜ್ಞಾನಶ್ಯ ಶುದ್ಧ ಚೈತನ್ಯ ವಸ್ತುವಿನ ಭವನಂ ಶುದ್ಧ ಸ್ವರೂಪ ಪರಿಣಮನ ನ ಹಿ ವಾಗುವುದಿಲ್ಲವೆಂಬುದು ನಿಶ್ಚಿತವಿದೆ. ಶುಭ ಕ್ರಿಯೆಯ ರೂಪದ ಚಾರಿತ್ರ ಅಂದರೆ ವೃತ್ತಿ ಅಂದರೆ ಪರಿಣಮನ ಅಂತೆ. ಶುಭ ಕ್ರಿಯೆದು ಮೊದಲು ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಸ್ವರ್ಗಕ್ಕೆ ಎಷ್ಟು ಬಾರಿ ಹೋಗಿದ್ದಾನೆ ಇವ? 12,060 ಸಾಗರ್. 1260 ಸಾಗರ್. ವಾಸ್ ನೋಡ್ರಿ ನೆನಪೈತೆ. 1260 ಸಾಗರ ದೇವಗತಿ. ಅದು ವಿಮಾನವಾಸಿ, भवनत्रिका अಲ್ಲ. 740 सागर नरक. 2000 सागर झाले. ಶುಭ ಕ್ರಿಯೆಯಲ್ಲಿ ಈ ಜೀವನಿಗೆ ರಸ ಇಲ್ಲ, ಹೀಗೆ ಮಾತಿಲ್ರಿ. ಅಶುಭ ಕ್ರಿಯೆ ಇವನಿಗೆ ಹಿಡಿಸ್ತಿದೆ, ಹೀಗೆ ಮಾತಿಲ್ಲ. ಜೀವದಂದ್ರೆ ಜೀವ ಅಶುಭವನ್ನೇ ಎಂದೂ ಬಯಸುವುದಿಲ್ಲ. ಮಾಡ್ತಾನೆ, ಪರ್ಯಾಯಗತ ಯೋಗ್ಯತಾ ಇರ್ತಿದೆ, ಆ ಮಾತು ಬೇರೆ. ಆದ್ರೆ ಇವನ ಸ್ವಭಾವದೊಳಗ ಒಂದು ವೇಳೆ ಶುಭ ಅಶುಭ ಇವನ ಮುಂದೆ ಇಟ್ಟರೆ ಇವ ಆರಿಸ್ಕೊಳ್ಳ ಶುಭನ ರೀ. ಇವನಿಗೆ ಶುದ್ಧ ಗೊತ್ತಿಲ್ಲ, ಇವನ ಮುಂದೆ ಯಾರು ಇಟ್ಟಿಲ್ರಿ. ಅದಕ್ಕೆ ಅವ 2 ಇಟ್ಟ ನಂತರ ಇವ ಆರಿಸ್ಕೊಂಡಿದ್ದಾನೆ, ಅದನ್ನ ರೇ ವ್ರತ ಮಾಡ್ತಾನೆ, ಉಪವಾಸ ಮಾಡ್ತಾನೆ. ಹೌದು ಅಥವಾ ಶುಭನ ಅಶುಭ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಧ್ಯಾತ್ಮ ಹೇಳ್ತಾ ಇದ್ದಾರೆ. ಅಧ್ಯಾತ್ಮ ಸಮಯಸಾರ ಅರ್ಥಾತ್ ಆತ್ಮನ ಅಧಿಕಾರ ವಿಷಯ. ಸಮಯಸಾರ ಅರ್ಥಾತ್ ಆತ್ಮನ ಅಧಿಕಾರ ಏನಿದೆ? ಶುಭ ಕ್ರಿಯೆ ರೂಪದ ಪರಿಣಮನ ಮಾಡೋದ ಇದು ಆತ್ಮನಿಗೆ ಶೋಭ ಅಲ್ಲ, ಆತ್ಮನ ಅಧಿಕಾರ ಅಲ್ಲವೇ ಅಲ್ಲದ.
ಇನ್ನು ಯಾವುದು ತನ್ನ ಅಧಿಕಾರದೊಳಗೆಲ್ಲ ಅದನ್ನು ಮಾಡ್ಲಿಕ್ಕೆ ಹೋದ ಅಂತಂದ್ರೆ ಅವನಿಗೆ ಶಿಕ್ಷೆನೇ ಆಗೋದಿಲ್ಲ, ದಂಡನೇನೇ ಆಗೋದಿಲ್ಲ. ಆ ದಂಡನೆಯ ಹೆಸರನ್ನ ಏನಿದೆ? ಚತುರ್ಗತಿ ಸಂಸಾರ. ಜನ್ಮ ಮರಣ.